ಕರ್ನಾಟಕ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಿದ್ದಾರೆ ಡಾಕ್ಟರ್ ಸಿ ಸೋಮಶೇಖರ್ ಅವರು, ರಿಟೈರ್ಡ್ IAS ಆಫೀಸರ್ ಅವರು. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಸರ್ ನಮಸ್ಕಾರ. ಸ್ವಾಗತ. ಕರ್ನಾಟಕ ನ್ಯೂಸ್ ಡಿಜಿಟಲ್ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ ಶಿವಕುಮಾರ್ ನಾಗರನವಲೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್ ನಮಸ್ಕಾರ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ನಮ್ಮ ಕಾರ್ಯಕ್ರಮದ ಉದ್ದೇಶ ಎಲ್ರಿಗೂ ಗೊತ್ತಿದೆ. ನಮ್ಮ ವೀಕ್ಷಕರಿಗೆ ಅದನ್ನ ಸ್ವಲ್ಪ ಸವಿಸ್ತಾರವಾಗಿ ಹೇಳೋಣ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಕನ್ನಡದ ಕೆಲಸಗಳು ಅಂದಾಗ, ಕನ್ನಡದ ವಿಚಾರಗಳು ಅಂತ ಬಂದಾಗ ಯಾವಾಗಲೂ ಮುನ್ನೆಲೆಗೆ ಬರುವಂಥದ್ದು ಕನ್ನಡದ ಹಬ್ಬಗಳು ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ನಡಿಬೇಕಿರೋದು. ಅದಕ್ಕೆ ಅನ್ವರ್ಥನೆ ಅನ್ನುವಂತೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜೊತೆಗೆ ಶಿವಕುಮಾರ್ ಅವರು ಮತ್ತೆ ತಮ್ಮ ಅಮೂಲ್ಯವಾದ ಸಹಕಾರ, ಸೋಮಶೇಖರ್ ಸರ್ ಅವರ ಅಮೂಲ್ಯವಾದ ಸಹಕಾರ ಮತ್ತು ಕನ್ನಡದ ತೇರನ್ನ ಎಳಿಲಿಕ್ಕೆ ತಾವು ಕೊಡ್ತಾ ಇರುವಂತಹ ಸಹಕಾರ ಅವಿಸ್ಮರಣೀಯ ಮತ್ತೆ ಜನಾನುರಾಗಿರ್ತಕ್ಕಂಥ ಕೆಲಸ. ತಾವು ಈ ಸೇವಾವಧಿಯಲ್ಲಿ ಮತ್ತೆ ಇಲ್ಲಿ ಕನ್ನಡಕ್ಕೆ ನಾವು ಕೊಡ್ತಾ ಇರುವಂತಹ ಕೆಲಸಗಳನ್ನ ನಾವು ಬರೀ ಮಾತಿನಲ್ಲಿ ವಿವರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕನ್ನಡದ ಕಟ್ಟುವ ಕೆಲಸಗಳು ಇವತ್ತು ಮನಸ್ಸುಗಳು ತುಂಬಾ ಕಮ್ಮಿ ಆಗ್ತಾ ಇರುವಂತ ಸಮಯದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಆಸೆಗಳಿಲ್ಲದೆ ಸಮಾಜಕ್ಕೆ ತಮ್ಮನ್ನ ತಾವು ತೋಡಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ. ಆ ತರದ ಒಂದು ಕೆಲಸಕ್ಕೆ ತಾವು ಮುನ್ನುಡಿದ ಬರೆದಿದ್ದೀರಿ ಅನ್ನೋದು ತುಂಬಾ ಶ್ಲಾಘನೀಯದ ಕೆಲಸ. ಮತ್ತೆ ನಾವು ಹೆಮ್ಮೆಯಿಂದ ಈ ವಿಚಾರವನ್ನು ಹೇಳ್ಕೊತೀವಿ ಸರ್. ಜೊತೆಗೆ ಈಗ ಹಿಂದೆ ನಡೆದಂತ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದು ಕನ್ನಡ ವಿಶ್ವ ಕನ್ನಡ ಸಮ್ಮೇಳನಗಳು 2 ಬಾರಿ ಈಗ ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿ ತಮ್ಮ ಸಾರಥ್ಯದಲ್ಲಿ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಮೊದಲನೇ ಸಮ್ಮೇಳನ 2022ರಲ್ಲಿ ದುಬೈನಲ್ಲಿ ಅತ್ಯಾಕರ್ಷಕವಾಗಿ ಮತ್ತೆ ಹಿಂದೆಂದೂ ಕೇಳದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತೇನಲ್ಲ. ದೇಶದ ಹೊರಗಡೆ ಹೋಗಿ ನಮ್ಮ ಕನ್ನಡಿಗನ ಕಟ್ಟುವಂತ ಕೆಲಸ ಮಾಡೋದು ಅಷ್ಟು ಸಾಮಾನ್ಯವಾದ ಮಾತೇನಲ್ಲ. ಅದನ್ನ ತಾವು ಮಾಡಿದಿರಿ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗಿ 2024ರಲ್ಲಿ ಸಿಂಗಾಪುರದಲ್ಲಿ ಕೂಡ ನಮ್ಮ ಕನ್ನಡವನ್ನ ಪಸರಿಸೋ ಕೆಲಸವನ್ನ ಮತ್ತೆ ವಿಸ್ತಾರ ಮಾಡಿದಿರಿ. ತಮಗೆ ಆಭಾರಿಯಾಗಿರ್ತೇವೆ. ಅದ್ರ ಜೊತೆಗೆ ಈಗ ಮುಂಬರ್ತಕ್ಕಂಥ 2025ಕ್ಕೆ ಏನಪ್ಪಾ ಅಂತ ಪ್ರಶ್ನೆ ಮಾಡಿದ್ರೆ, ಮಸ್ಕತ್ ಅಲ್ಲಿ ಅತಿ ದೊಡ್ಡ 3ನೇ ವಿಶ್ವ ಕನ್ನಡ ಸಮ್ಮೇಳನವನ್ನ ಮಾಡ್ತಾ, ವಿಶ್ವಮಾನವ ಪ್ರಶಸ್ತಿಗಳನ್ನ ಕೊಡ್ತಾ, ನಮ್ಮ ರಾಜ್ಯದ ನಮ್ಮ ನಾಡು ನುಡಿಗೆ ತುಂಬಾ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರಿಗೆ ವಿಶ್ವಮಾನ್ಯ ಮತ್ತೆ ವಿಶ್ವಮಾನವ ಪ್ರಶಸ್ತಿನ ಕೊಡ್ತಾ ಬರ್ತಾ ಇರೋದು ತುಂಬಾ ಶ್ಲಾಘನೀಯದ ವಿಚಾರ. ಈ ವಿಚಾರವಾಗಿ ನಾನು ಸೋಮಶೇಖರ್ ಸರ್ ಮಾತಾಡ್ಸಿದ್ರೆ, ಸರ್ ಈ ಒಂದು ನಾಡು ಕಟ್ಟುವಂತ ಕೆಲಸ, ನಾಡಿನ ಕನ್ನಡವನ್ನ ಪಸರಿಸುವಂತ ಕೆಲಸ ಯಾವ ರೀತಿ ತಮ್ಮಲ್ಲಿ ಪ್ರಾರಂಭವಾಯಿತು, ಯಾವ ತರ ಅದಕ್ಕೆ ನೋಡಿದೆ ಕೊಡಿ ಸರ್. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅನ್ನುವ DS ಕರ್ಕಿಯವರ ಒಂದು ಅದ್ಭುತವಾದ, ಅದು ನಮ್ಮ ನಾಡಗೀತೆ ಅಂತಲೇ ಹೇಳ್ಬೋದು, ಅಂತಹ ಒಂದು ಗೀತೆ ಅದು. ಅದರಲ್ಲೊಂದು ಮಾತು ಬರುತ್ತೆ, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಹಚ್ಚೇವು ಕನ್ನಡದ ದೀಪ ಅಂತೇಳಿ. ಹಾಗಾಗಿ ಕನ್ನಡದ ದೀಪವನ್ನು ಎಲ್ಲರೂ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಅದು ನಮ್ಮ ಹೃದಯದೊಳಗೆ ಒಂದು ನಮ್ಮ ಅಸ್ಮಿತೆಯ ಸಂಕೇತವಾಗಿ ಬೆಳಗಬೇಕು. ಹಾಗೆ ನಾಡಿನಾದ್ಯಂತ ನಮ್ಮ ಕನ್ನಡದ ದೀಪವನ್ನು ಹಚ್ಚುವಂತಹ, ಹಚ್ಚಿದ ದೀಪ ಆರದಂತೆ ಸಂರಕ್ಷಿಸುವ ಒಂದು ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇವೆ. ಕಾರಣ ಏನು ಅಂದರೆ, ತಾವು ಹೇಳಿದಾಗೆ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ನನಗೆ ಚಿಕ್ಕಂದಿನಿಂದಲೂ ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದ ಒಲವಿತ್ತು. ಹಾಗಾಗಿ ನಾನು ಕನ್ನಡ ಸಂಸ್ಕೃತಿಯ ನಿರ್ದೇಶಕನಾಗಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ ಮತ್ತು ಕಳೆದ ಸರ್ಕಾರದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ರಾಜ್ಯ ಸಚಿವ ಸ್ಥಾನಮಾನದಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಈ ಕನ್ನಡ ಕಟ್ಟುವ ಕೆಲಸ ಅಂದರೆ ನನ್ನ ಹೃದಯಕ್ಕೆ ಹತ್ತಿರವಾದ ಕೆಲಸ. ಏಕೆಂದರೆ ಭಾಷೆ ಅಂದರೆ ಅದು ಭಾವನೆ, ಭಾಷೆ ಅದು ವ್ಯಕ್ತಿಯ ವ್ಯಕ್ತಿತ್ವದ ಅಸ್ತಿತ್ವದ ಸಂಕೇತ. ಆ ಹಿನ್ನೆಲೆಯಲ್ಲೇ ನಾನು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಿಲ್ಲಬೇಕು ಅನ್ನುವ ಸೇವಾಕಾಂಕ್ಷಿಯೂ ಆಗಿದ್ದೇನೆ. ಈ ಮಾತನ್ನು ತಮಗೆ ಹೇಳ್ತಾ, ನಮ್ಮ ಗೆಳೆಯ ನಾಗರನವಿಲೆ, ಶಿವಕುಮಾರ್ ನಾಗರನವಿಲೆ ಮೂಲತಃ ಕನ್ನಡದ ಅಪ್ಪಟ ಅಭಿಮಾನಿ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕನ್ನಡ ಪರ ಹೋರಾಟಗಳನ್ನು ಮಾಡ್ತಾ ಬಂದಿರುವಂಥ ವ್ಯಕ್ತಿ. ಆತನಿಗೆ ಇಂತಹ ಒಂದು ಸಮ್ಮೇಳನ, ನಮ್ಮ ನಾಡಿನಲ್ಲಿ ಮಾಡುವ ಸಮ್ಮೇಳನ, ತಾವು ಹೇಳಿದಾಗೆ ಕಷ್ಟವೂ ಇದೆ ಇವತ್ತಿನ ಸಂದರ್ಭಗಳಲ್ಲಿ. ಆರ್ಥಿಕವಾಗಿ ಮಾನವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಆದರೆ ಹೊರನಾಡಿನಲ್ಲಿ ಮಾಡೋದು ಒಂಥರ, ಹೊರ ರಾಷ್ಟ್ರದಲ್ಲಿ ಮಾಡುವುದು ಒಂಥರ. ಹೀಗಾಗಿ ನಾಡು, ಹೊರನಾಡು, ಹೊರ ರಾಷ್ಟ್ರಗಳ ಕನ್ನಡದ ಮನಸ್ಸುಗಳನ್ನು, ಹೃದಯಗಳನ್ನು ಬೆಸುಗೆ ಹಾಕುವಂತಹ
ಒಂದು ಕನ್ನಡದ ಪವಿತ್ರ ಕಾರ್ಯ ಅಂದರೆ ಈ ವಿಶ್ವ ಕನ್ನಡ ಹಬ್ಬಗಳು. ಅನೇಕ ರಾಷ್ಟ್ರಗಳಲ್ಲಿ ವಿಶ್ವ ಕನ್ನಡ ಹಬ್ಬಗಳು ನಡೆಯುತ್ತೆ. ಆದರೆ ಇದರ ವೈಶಿಷ್ಟ್ಯ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದ ಸನ್ಮಾನ್ಯ ನನ್ನ ಸಹೋದರ ಬಹಳ ಉತ್ಸಾಹಿ ಶಿವಕುಮಾರ್ ನಾಗನವೆಲೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಅಂಶ ಅಂದರೆ ಅಲ್ಲಿ ಕನ್ನಡವೇ ಸರ್ವಸ್ವ ಆಗಿರುತ್ತೆ. ಯಾರು ಕನ್ನಡಕ್ಕಾಗಿ ದುಡಿತಾ ಇದ್ದಾರೆ ಅವರೇ ಅಲ್ಲಿ ಪ್ರಮುಖವಾದಂಥ ಸ್ಥಾನಗಳನ್ನು ಗಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ 2022 ದುಬೈನಲ್ಲಿ ಕನ್ನಡ ಸಮ್ಮೇಳನ ಆಯಿತು, ವಿಶ್ವ ಕನ್ನಡ ಹಬ್ಬ. ಅದಕ್ಕೆ ಯದುವೀರ್ ದತ್ತ ಒಡೆಯರವರು ಬಂದಿದ್ದರು, ಸನ್ಮಾನ್ಯ ಕಿರಣ್ ಕುಮಾರ್ ಅವರು, ಮುಂತಾದ ಮಹಾನುಭಾವರು ಬಂದಿದ್ದರು. ಕಳೆದ 2024ರಲ್ಲಿ ಸಿಂಗಾಪುರದಲ್ಲಿ ನಡೀತು. ಅಲ್ಲೂ ಸಹ ಅನೇಕ ಇಡೀ ಎರಡೂ ಸಮ್ಮೇಳನಗಳಲ್ಲಿ ವಸಿಷ್ಠ ಸಿಂಹ, ನಮ್ಮ ಮುರಳಿ, ಸಿನಿಮಾ ನಟರುಗಳು, ಹಾಗೆ ಅನೇಕ ನಟರುಗಳು, ಅನೇಕ ನೃತ್ಯಗಾರ್ತಿಗಳು, ಅನೇಕ ಗಾಯಕರು ಬಂದು ಎರಡೂ ಸಮ್ಮೇಳನವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ದುಬೈ ಮತ್ತು ಸಿಂಗಪುರದಲ್ಲಿ ಸಮ್ಮೇಳನಗಳಲ್ಲಿ ವಿಶ್ವ ಕನ್ನಡ ಹಬ್ಬದಲ್ಲಿ ನಮಗೆ ಬಂದ ಅನುಭವ ಅಂದರೆ ಅಲ್ಲಿನೂ ಸಹ ಕನ್ನಡ ಪ್ರತಿಭೆಗಳು ಅರಳುತ್ತಾ ಇವೆ. ಕನ್ನಡದ ಸಸಿಯನ್ನು ನಾವೀಗೇನು ಬೆಳೆಸ್ತಾ ಇದ್ದೇವೆ ಅವು ಬಹಳ ಹೆಮ್ಮರವಾಗಿ ಬೆಳೆದಿದೆ. ಅಲ್ಲಿ ಅಗಾಧವಾದ ಪ್ರತಿಭೆ ಇದೆ. ಈ ಹಿನ್ನೆಲೆಯಲ್ಲಿ ಆ ಪ್ರತಿಭೆಗಳನ್ನು ನಾವು ನೋಡಬೇಕು, ನಮ್ಮ ಪ್ರತಿಭೆಯನ್ನು ಅವ್ರು ನೋಡಬೇಕು. ಇದು ಸಂಸ್ಕೃತಿಗಳ ಮಿಲನ ಮತ್ತು ಸಂಸ್ಕೃತಿಗಳ ವಿನಿಮಯ ಮತ್ತು ಹೃದಯಗಳ ಬೆಸುಗೆ ಇದಕ್ಕೆಲ್ಲಕ್ಕೂ ಮೂಲ ಒಂದು ಅಸ್ಮಿತೆ ಕನ್ನಡ ಸಾರ್ವಭೌಮ ಆಗಬೇಕು ಅಂತ. ಈಗ ನಾವು ಮುಂದಿನ ನವೆಂಬರ್ 28ರಲ್ಲಿ ಆ ಎರಡು ಸಮ್ಮೇಳನಕ್ಕೆ ನನ್ನನ್ನು ಸಮ್ಮೇಳನಾಧ್ಯಕ್ಷರು ಮಾಡಿದರು. ಇಡೀ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಎರಡೂ ಸಮ್ಮೇಳನಗಳಿಗೆ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಅಂದರೆ ಎಲ್ಲ ಕೆಲಸವನ್ನು ಅವರೇ ಮಾಡಿದ್ದಾರೆ. ಬಟ್ ನಾವು ಒಂದು ಸಾಂಕೇತಿಕವಾಗಿ ಅಲಂಕಾರಿಕವಾದಂಥ ಮತ್ತು ಗೌರವ ಕೊಡತಕ್ಕಂಥ ಒಂದು ಸ್ಥಾನವನ್ನು ಶಿವಕುಮಾರ್ ನನಗೆ ಕೊಟ್ಟಿದ್ದು. ಮೊದಲಿಂದ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ, ನನಗೆ ಅವ್ರ ಬಗ್ಗೆ ಒಂದು ರೀತಿಯ ಗೌರವ. ಈ 2025ರಲ್ಲಿ ನವೆಂಬರ್ 28ರಂದು ಮಸ್ಕಟ್ನಲ್ಲಿ ಈ ಕನ್ನಡದ ಡಿಂಡಿಮವನ್ನು ಬಾರಿಸುವಂಥ ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ಅನೇಕ ಕಲಾವಿದರುಗಳು ಬರ್ತಾ ಇದ್ದಾರೆ, ಸಾಧಕರು ಬರ್ತಾ ಇದ್ದಾರೆ. ವಿಶೇಷವಾಗಿ ಕಳೆದ ಸಿಂಗಪುರ್ನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಬುಡಕಟ್ಟು ಜನಾಂಗದವರು, ಅತ್ಯಂತ ಹಿಂದುಳಿದ ಜನಾಂಗ, ಆದರೆ ಅಲ್ಲೊಂದು ಸಂಸ್ಕೃತಿ ಇದೆ, ಅಲ್ಲೊಂದು ಜಾನಪದ ಕರುಳಿನ ಬಳ್ಳಿಯ ಸಂಸ್ಕೃತಿ ಇದೆ, ಹಳ್ಳಿಯ ಸೊಗಡಿದೆ. ಅವರು ತಮ್ಮ ಅದ್ಭುತವಾದ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ವೇದಿಕೆಗಳೇ ಇರಲಿಲ್ಲ. ಸ್ಥಳೀಯ ವೇದಿಕೆಯೂ ಇಲ್ಲ, ರಾಷ್ಟ್ರ ಮತ್ತು ನಾಡಿನ ಯಾವ ವೇದಿಕೆಗಳು ಸಿಕ್ಕಿರಲಿಲ್ಲ. ನಮ್ಮ ಗೆಳೆಯ ಶಿವಕುಮಾರು ಅವರ ತಂಡದವರು ಆ ಹಳ್ಳಿಗಳಿಗೆ ಹೋಗಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪ್ರಚೋದಿಸಿ ಆ ಪ್ರತಿಭೆಯನ್ನು ಆವಿಷ್ಕಾರಗೊಳ್ಳಲಿಕ್ಕೆ ಅವರು ಸುಮಾರು 20-25 ಜನ ಕಲಾವಿದರು. ಯಾವ ಕಲಾವಿದರು? ಅನಾಮಿಕರು, ಅನಾಮಧೇಯರು, ಅಸ್ತಿತ್ವವೇ ಇಲ್ಲದೆ ಇರ್ತಕ್ಕಂಥ ಆದರೆ ಪ್ರತಿಭಾವಂತರು. ಅವರಿಗೆ ಪಾಸ್ಪೋರ್ಟ್ ಇರಲಿಲ್ಲ, ID ಕಾರ್ಡ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಸಾಹಸದ ಕೆಲಸ ಅಂದರೆ ಅವ್ರಿಗೆಲ್ಲ ಈ ID ಕಾರ್ಡ್ಸನ್ನು ಮಾಡಿಸಿ, ಪಾಸ್ಪೋರ್ಟನ್ನು ಮಾಡಿಸಿ, ವೀಸಾ ಮಾಡಿಸಿ ಆ 20 ಜನ ಎಂಥ ಅದ್ಭುತ ಕಾರ್ಯಕ್ರಮವನ್ನು ಕೊಟ್ಟರು ಅಂದರೆ, ಗ್ರಾಮೀಣ ಸೊಗಡಿನ ಕಾರ್ಯಕ್ರಮ ಇದೆಯಲ್ಲ ಅದು ವಿಶಿಷ್ಟವಾದ್ದು. ಅದು ಮಣ್ಣಿನ ಸೊಗಡಿನ ಪ್ರತಿಭೆ ಕಾರ್ಯಕ್ರಮ. ಅದು ಭಾಳ ವಿಶಿಷ್ಟವಾದದ್ದು. ಈ ಬಾರಿ ಮತ್ತೊಂದು ವಿಶಿಷ್ಟವಾದ ಒಂದು ಪ್ರಯೋಗ ನಮ್ಮ ಗೆಳೆಯ ಶಿವಕುಮಾರ್ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ, ಸಮರ್ಥನಂ ಟ್ರಸ್ಟ್ ಅಂತ ಗೊತ್ತಿದೆ. ಅದು ವಿಶೇಷವಾಗಿ ಅಂಧರ ಪಾಲಿನ ಆಶಾಕಿರಣ ಸಂಸ್ಥೆ. ಅದು ಕಳೆದ 3 ದಶಕಗಳಿಂದ ಆ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಪೂರ್ವವಾದಂಥದ್ದು. ಆ ಅಂಧ ಮಕ್ಕಳು ಅನೇಕ ಜನ ನೃತ್ಯಗಾರ್ತಿದ್ದಾರೆ, ಗಾಯಕರಿದ್ದಾರೆ, ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಆ ಸಂಸ್ಥೆಯ ಪ್ರಮುಖ ಈ ಪ್ರತಿಭಾವಂತ ನಟರನ್ನು, ನೃತ್ಯಗಾರ್ತಿಗಳನ್ನು ಸಂಯೋಜನೆ ಮಾಡಿ ಅವರನ್ನು ಇವತ್ತು ಈ ಬಾರಿ ಇದಕ್ಕೆ ನಮ್ಮ ಮಸ್ಕಟ್ಗೆ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ಶಿವಕುಮಾರ್ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ವಿಶಿಷ್ಟವಾದ್ದು. ಬಹಳ ಪ್ರತಿಭಾವಂತರು, ಸಾಧಕರು, ಪ್ರಸಿದ್ಧ ನಟರನ್ನ ಕರ್ಕೊಂಡೋಗಿ ಅವ್ರನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಸೋದು ದೊಡ್ಡದಲ್ಲ. ಆದರೆ ಅಜ್ಞಾತರಾಗಿ ಅನಾಮಿಕರಾಗಿರ್ತಕ್ಕಂಥ ಎಲ್ಲೋ ಅವರ ಪ್ರತಿಭೆಗಳು ಕಮರಿ ಹೋಗುವಂತಹ ವ್ಯಕ್ತಿಗಳ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಗೆಳೆಯ ಶಿವಕುಮಾರ್ ಮಾಡ್ತಾ ಇದ್ದಾರೆ. ನವೆಂಬರ್ 28ನೇ ತಾರೀಕು ಇದಕ್ಕೆ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ನಮ್ಮ ಆತ್ಮೀಯ ಗೆಳೆಯರು, ಸಹೋದರ ಸನ್ಮಾನ ಷಡಕ್ಷರಿ ಅಂತ ಖ್ಯಾತ ಅಂಕಣಕಾರರು, ಅವರು ರಮಣಶ್ರೀ ಸಮೂಹ ಸಂಸ್ಥೆ ಇದೆ, ತುಂಬ ಸಾಹಿತ್ಯ ಪ್ರೇಮಿಗಳು, ಸ್ವತಃ ಉತ್ತಮ ಸಾಹಿತಿಗಳು ಕೂಡ, ಅತ್ಯಂತ ಸೃಜನಶೀಲ ವ್ಯಕ್ತಿ. ಅವರನ್ನು ಗೆಳೆಯ ಶಿವಕುಮಾರು ನಾವೆಲ್ಲ ಸೇರಿ ಈ ಬಾರಿಯ
ಮಸ್ಕಟ್ನಲ್ಲಿ ನಡೀತಕ್ಕಂಥ ವಿಶ್ವ ಕನ್ನಡ ಹಬ್ಬದ ಸಮ್ಮೇಳನಾಧ್ಯಕ್ಷರನ್ನ ಮಾಡಿದ್ದೇವೆ. ಇಲ್ಲೂ ಸಹ ಅನೇಕ ಜನ ಕಲಾವಿದರು ಬರ್ತಾ ಇದ್ದಾರೆ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಮಾಡಬೇಕಾದ್ರೆ ಸರ್ಕಾರ ಸಹಕಾರ ಬೇಕಾಗುತ್ತೆ, ಸ್ಥಳೀಯರ ಸಹಕಾರ ಬೇಕಾಗುತ್ತೆ, ಮತ್ತು ಎಲ್ಲರೂ ಕೈ ಜೋಡಿಸುವಂಥ ಕೆಲಸ ಇದು, ಒಬ್ಬರು ಮಾಡುವಂಥ ಕೆಲಸ. ಹೀಗಾಗಿ ಅಲ್ಲಿನ ಕನ್ನಡ ಸಂಘ, ಮಸ್ಕಟ್ನ ಕನ್ನಡ ಸಂಘದ ಮಲ್ಲಿಕಾರ್ಜುನ ಸಂಗಟಿ ಅಂತಿದ್ದಾರೆ ಅಧ್ಯಕ್ಷರು ಪ್ರಸ್ತುತ, ಅವರು ಭಾಳ ಮಂಜುನಾಥ್ ಸಂಗತಿ ಅಂತ ಭಾಳ ಅದ್ಭುತವಾದಂಥ ವ್ಯಕ್ತಿ. ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಅಧ್ಯಕ್ಷರು, ಅಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಸಹಕಾರ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ತುಂಬ ಯಶಸ್ವಿಯಾಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ಜೊತೆಗೆ ಒಂದು ಕುವೆಂಪುರೊಂದು ಮಾತನ್ನು ಸ್ಮರಿಸ್ಕೊಂಡು ನಾನು ಮಾತು ಮುಗಿಸ್ತೇನೆ. ಕುವೆಂಪು ಒಂದು ಮಾತನ್ನು ಹೇಳ್ತಾರೆ, ದೇಶ ನನ್ನದು ನಾಡು, ಎನ್ನದ ಮಾನವನೆದೆ ಸುಡುಗಾಡು. ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನ್ನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ ಅನ್ನುವ ಕವಿವಾಣಿಯಂತೆ ಆ ದೇಶಕ್ಕೆ ಹೋಗಿ, ಹೊರರಾಷ್ಟ್ರಕ್ಕೆ ಹೋಗಿ ನಮ್ಮ ರಾಷ್ಟ್ರದ, ನಮ್ಮ ರಾಷ್ಟ್ರದ ಮಹತ್ವವನ್ನು, ನಮ್ಮ ನಾಡಿನ ಪ್ರೀತಿಯನ್ನು ಮೆರೆಸುವಂಥ ಈ ವಿಶ್ವ ಕನ್ನಡ ಹಬ್ಬ ಮಸ್ಕಟ್ನಲ್ಲಿ ನವೆಂಬರ್ 28ರಂದು ನಡೀತಕ್ಕಂಥ ಹಬ್ಬಕ್ಕೆ ನಿಮ್ಮ ಏನು ಕರ್ನಾಟಕ ನ್ಯೂಸ್ ಡಿಜಿಟಲ್ ಸಂಸ್ಥೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅನ್ನುವ ಮಾತನ್ನು ಹೇಳಿ, ನಮ್ಮನ್ನು ಕರೆಸಿ ಕೆಲವು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನನ್ನ ಗೆಳೆಯ ಶಿವಕುಮಾರ್ ಅವರು ಈ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ಸರ್, ಅದೇ ರೀತಿ ಈಗ ಶಿವಕುಮಾರ್ ಸರ್ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಂತೇಳಿ ಕೌನ್ಸಿಲ್ನ ಮಾಡೋದ್ರ ಮುಖಾಂತರ ಹಲವಾರು ಮಾಧ್ಯಮದ ಕೆಲಸಗಳನ್ನ ನೀವು ಮಾಡ್ತಾ ಬಂದಿದ್ರಿ. ಅದ್ರ ಜೊತೆಗೆ ಈ ಕನ್ನಡ ಕಟ್ಟುವಂತ ಕೆಲಸ ಕಾಯಕ ಯಾವಾಗ ನಿಮಗೆ ಪ್ರಾರಂಭ ಆಯಿತು? ಏನು ನಿಮಗೆ ಪ್ರೇರಣೆ ಕೊಡ್ತು? ನಾನು ಚಿಕ್ಕಂದಿನಿಂದನೂ ಕನ್ನಡದ ಬಗ್ಗೆ ಭಾಳ ಅಭಿಮಾನ. ನನಗೆ ಹೇಳ್ಬೇಕು ಅಂದರೆ ನಾನು ಇಂಗ್ಲೀಷ್ನೇ ಕಲೀಲಿಲ್ಲ. ಕನ್ನಡದ ಬಗ್ಗೆ ಅಭಿಮಾನಕ್ಕೆ ಇಂಗ್ಲೀಷ್ ಕಲೀಲಿಲ್ಲ. ಅದೇ ಬೇರೆ ಭಾಷೆಗಳನ್ನ ನಾನು ಮಾತಾಡ್ತೀನಿ, ಹೀಗೆ ಜನರಲ್ಲಾಗಿ ಮಾತಾಡ್ತೀನಿ. ಅದೇನೋ ಮುಂಚೆಯಿಂದನೂ ಅದೊಂಥರ ಒಂದು ಇಂಗ್ಲೀಷ್ನ ದ್ವೇಷ ಮಾಡಿಕೊಂಡೆ. ನಮಗೆ ಕನ್ನಡನೇ ಅಂತ ಅಂದರೆ ಬೇರೆ ಭಾಷೆ ಬೇಕೇ ಬೇಕು. ಇವಾಗ ನಾವು ಹೊರದೇಶಕ್ಕೆ ಹೋದಾಗ ನಾವು ಕನ್ನಡ ಕಲಿಬೇಕು, ಕನ್ನಡನೇ ಇರಬೇಕು ಅಂತ ಇದು ಮಾಡಿಕೊಂಡು, ಅದು ಬೇರೆ ದೇಶಗಳಿಗೆ ಹೋದಾಗ ಇಂಗ್ಲೀಷು ಇದ್ದಲ್ಲೇ ಇರೋದಾಗ ಅವಾಗ ಬೇಜಾರಾಗುತ್ತೆ. ಭಾಷೆ ಅಭಿಮಾನ ಇರಬೇಕು, ಬೇಕೇ ಬೇಕಾಗುತ್ತೆ. ಹಾಗಾಗಿ ಭಾಷೆ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಾವು ಅದೇ ಥರ ನಮ್ಮ ದೇಶದ ಬಗ್ಗೆ ಭಾಳ ಅಭಿಮಾನ ನಮಗೆ. ಯಾಕೆ ಅದು ಒಂದು, ಯಾಕೆಂದರೆ ಪ್ರತಿ ಸಲಿನೂ ನಮ್ಮ ಸೋಮಶೇಖರ್ ಸಾಹೇಬ್ರನ್ನೇ ನೀವು ಯಾಕೆ ಅವ್ರನ್ನ ಸರ್ವಾಧ್ಯಕ್ಷರು ಮಾಡ್ತೀರಿ ಅಂತ ಕೆಲವರು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಕಾರಣ ಏನಂತಂದರೆ, ನಾನು ನೋಡಿದಂಗೆ ಎಲ್ಲ ಇಡೀ ರಾಜ್ಯ ನೋಡಿದಂಗೆ ನಮ್ಮ ಒಂದು ಈ ಒಂದು ಕನ್ನಡಕ್ಕೆ ಒಂದು ರಾಯಭಾರಿ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ಹೊಗಳ್ತೀನಿ ಅಂತಲ್ಲ, ಯಾಕಂದರೆ ಅವರು ಮಾಡಿರೋ ಒಂದು ಪ್ರತಿಯೊಂದು ಯಾವ್ಯಾವ ಇಲಾಖೆಯಲ್ಲಿ, ಅವರು ಸರ್ಕಾರದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವ್ಯಾವ ಇಲಾಖೆಗೆ ಹೋದ್ರೂ ಅವರು ಕನ್ನಡವನ್ನು ಮರೆತಿಲ್ಲ. ಕನ್ನಡವನ್ನು ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಕನ್ನಡಕ್ಕೆ ಒಂದು ಒತ್ತು ಕೊಟ್ಟು ಆ ಕಾರ್ಯಕ್ರಮನ, ಪ್ರತಿಯೊಂದು ಕಾರ್ಯಕ್ರಮವೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕಂದರೆ ಅವರು ಭಾಷಣನ ನಾನು ಹೋಗಿ ಕಾರ್ಯಕ್ರಮಕ್ಕೆ ಅವ್ರು ಕರೀದಿದ್ರು, ನಾನು ಹೋಗಿ ಅವ್ರ ಭಾಷಣ ಕೇಳಿ ಬರ್ತಿದ್ದೆ. ಹಾಗಾಗಿ ಇವರೆಲ್ಲ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಏನಿದೆ, ಇದು ಬರೀ ವಿಶ್ವ ಕನ್ನಡ ಹಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋದಲ್ದಿರೇ ಕರ್ನಾಟಕದಲ್ಲೂ ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದೆ. ಒಂದು ಪರಿಸರ ಉಳಿಸುವಂಥದ್ದು, ಪರಿಸರ ಬೆಳೆಸುವಂಥದ್ದಾಗ್ಬೋದು, ಮತ್ತು ರಕ್ತದಾನ ಶಿಬಿರ ಆಗ್ಬೋದು, ಮತ್ತು ಆರೋಗ್ಯ ಶಿಬಿರ ಆಗ್ಬೋದು. ಆ ರೀತಿ ತುಂಬ ಸೇವೆಗಳನ್ನ, ಮತ್ತು ನಮ್ಮ ಪತ್ರಕರ್ತನ ಗುರುತಿಸಿ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಕೊಡುವಂಥದ್ದಾಗ್ಬೋದು. ಆಮೇಲೆ ಪತ್ರಕರ್ತರಿಗೆ ಸಮಸ್ಯೆ ಆದಾಗ ನಾವು ನಿಂತು ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನು ನಾವು ಮಾಡಿದ್ದೀವಿ. ಈಗ ನಾವು ನಮ್ಮ ಸಂಸ್ಥೆಯಲ್ಲೇ ಇರಬೇಕು ಅಂತ ಇಲ್ಲ. ಈಗ ಬೇರೆ ಸಂಸ್ಥೆಯಲ್ಲಿ ಇದ್ದರೂ ಕೂಡ ಒಬ್ಬರು ಪತ್ರಕರ್ತರಿಗೆ ತೊಂದರೆ ಆಗಿದೆ ಅಂತ ಒಂದು ಅರ್ಧ ಹೊತ್ತಲ್ಲಿ ಫೋನ್ ಮಾಡಿದ್ರು, ಅದು ಎಂಥ ಸಮಸ್ಯೆ ಇದ್ದರೂ ಕೂಡ ನಾವು ನಿಂತು ಪರಿಹಾರ ಮಾಡಿದ್ದೀವಿ, ಅವ್ರಿಗೆ ನ್ಯಾಯ ಕೊಡಿಸೋವಂಥ ಕೆಲಸಗಳನ್ನ ಮಾಡಿದ್ದೀವಿ. ಹಾಗಾಗಿ ಜನಪರ ಕೆಲಸಗಳನ್ನ ತುಂಬ ಮಾಡಿದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಯಾರಿಗೆ ಪತ್ರಕರ್ತರಿಗೆ ತೊಂದರೆ ಆಗಿದೆ ಅವ್ರಿಗೆ ಕಿಟ್ಗಳನ್ನ ಕೊಡುವಂಥದ್ದು ಮನೆಗೆ ಹೋಗಿ ಕೊಟ್ಟಿದ್ದೀವಿ, ಬೇರೆ ಜಿಲ್ಲೆಗಳಿಗೆ ಹೋಗಿ ಕೊಟ್ಟಿದ್ದೀವಿ. ಆ ಕೊರೋನಾ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಆಯಿತು. ತುಂಬ ಸಮಸ್ಯೆ ಆಗಿ ಬೆಡ್ಗಳು ಸಿಗ್ತಿರಲಿಲ್ಲ. ನಾವೊಂದು
ಕೊರೋನಾ ವಾರಿಯರ್ ಅಂತಲೇ ಒಂದು ಮಾಡಿ ಒಂದು 100 ಜನ ಟೀಮ್ ಮಾಡಿ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ಇವಾಗ ಜಯನಗರದಲ್ಲಿ ಒಬ್ರಿಗೆ ಸಮಸ್ಯೆ ಆಯಿತು, ಈಗ ವಿಜಯನಗರದಲ್ಲಿ ಒಬ್ರಿಗೆ ಸಮಸ್ಯೆ ಆಯಿತು, ತಕ್ಷಣ ಆ ವಿಜಯನಗರದಲ್ಲಿ ಯಾರಿದ್ದಾರೆ ಚೆಕ್ ಮಾಡೋದು, ಅವನಿಗೆ ಮೆಸೇಜ್ ಹಾಕೋದು ವಾಟ್ಸಪ್ಪಲ್ಲಿ, ವಿಜಯನಗರದಲ್ಲಿ ಇಂಥ ಸಮಸ್ಯೆ ಇದೆ ಹೋಗಪ್ಪ ಅಟೆಂಡ್ ಮಾಡೋದು ಅಂತ. ತಕ್ಷಣ ಅವರು ಅಟೆಂಡ್ ಮಾಡ್ತಾಯಿದ್ರು, ಎಲ್ಲರಿಗೂ ID ಕಾರ್ಡ್ ಕೊಟ್ಟಿದ್ದು. ಹಾಗಾಗಿ ಆ ಥರದ್ದು ಈಗ ಒಂದು ದೇಶಕ್ಕೆ ಒಂದು ಕ್ಷಾಮ, ಒಂದು ಏನೋ ಒಂದು ಸಮಸ್ಯೆ ಆದಾಗ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಒಂದು ಸೈನಿಕರ ಥರ ಇಳಿತೀವಿ. ಈಗ ಅದೇ ಥರ ನಮ್ಮ ನೆಟ್ವರ್ಕ್ ಇದೆ. ಹಾಗಾಗಿ ನಮಗೆ ಏನಂತಂದರೆ ವಿಶ್ವ ಕನ್ನಡ ಹಬ್ಬನ ವಿದೇಶದಲ್ಲಿ ಯಾಕೆ ಮಾಡ್ತೀರಾ ಅಂತ ಕೆಲವ್ರದ್ದೆಲ್ಲ ಪ್ರಶ್ನೆಗಳಿದ್ದಾವೆ. ಈಗ ನಮ್ಮ ಸರ್ಕಾರ ಪ್ರಶಸ್ತಿಗಳನ್ನ ಕೊಡುತ್ತೆ, ಇಲ್ಲ ಅಂತಲ್ಲ. ಅವ್ರಿಗೆ ಎಷ್ಟು ಜನಕ್ಕೆ ಕೊಡೋದಕ್ಕೆ ಸಾಧ್ಯ? ಕೊಡ್ತಾರೆ, ಅಂದರೆ ಕಷ್ಟ ಆಗುತ್ತೆ ಎಲ್ಲರಿಗೂ ಕೊಡೋದಕ್ಕೆ. ಹಾಗಾಗಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ಲು ಸರ್ಕಾರದ್ದೂ ಕೂಡ ನಾವು ಜೊತೆಯಲ್ಲಿ ನೆರವು ತಗೊಂಡು, ಇಂಥ ಹಿರಿಯರನ್ನ ನಾವು ಮುಂದೆ ಇಟ್ಕೊಂಡು ಅವ್ರ ಮಾರ್ಗದರ್ಶನ ನಾವು ತಗೊಂಡು ಬೇರೆ ಬೇರೆ ದೇಶದಲ್ಲಿ ನಮ್ಮ ಕನ್ನಡಿಗರು ಕನ್ನಡದ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಂಥ ಸೇವೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ನಾವು ಅವ್ರಿಗೆ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಮತ್ತು ಅತಿ ಸಾಧಕರು, ತುಂಬ ದೊಡ್ಡ ಸಾಧಕರು ಮಾಡ್ತಾರೆ ಅಂತ ಸಾಧಕರಿಗೆ ನಮ್ಮ ಸಾಹೇಬರು ಹೇಳಿದಾಗೆ ವಿಶ್ವ ಮಾನವ ಪ್ರಶಸ್ತಿನ ಒಂದನ್ನೇ ಕೊಡ್ತೀವಿ ನಾವು. ಈಗೇನಾಗಿದೆ, ಕೆಲವು ಸಾಧಕರು ಜಾಸ್ತಿ ಆಗಿದ್ದಾರೆ. ಈ ರೀತಿ ಕೆಲವು ತುಂಬ ದೊಡ್ಡ ಸಾಧಕರಿಗೆ ಅವ್ರಿಗೆ ವಿಶ್ವ ಮಾನವ ಪ್ರಶಸ್ತಿ ಈ ಸಲ ಒಂದು 2-3 ಆಗ್ಬೋದು ಅಂತ ಅಂದ್ಕೊತೀನಿ. ಹಾಗಾಗಿ ಬೇರೆ ಬೇರೆ ದೇಶದಿಂದ ನಮ್ಮ ವಿಶ್ವ ಕನ್ನಡ ಹಬ್ಬಕ್ಕೆ ಕಾರ್ಯಕ್ರಮ ನೋಡೋದಕ್ಕೆ ಬರ್ತಾರೆ, ಪ್ರಶಸ್ತಿಯನ್ನು ತಗೊಳ್ಳೋದಕ್ಕೆ ಬರ್ತಾರೆ. ಮತ್ತು ಎಲೆಮರೆ ಕಾಯಿನಂಗೆ ಅವ್ರ ಪಾಡಿಗೆ ಅವರು ಕನ್ನಡದ ಕೆಲಸನ ಬೇರೆ ದೇಶದಲ್ಲಿ ಇದ್ಕೊಂಡು ಕೆಲಸಗಳನ್ನ ಮಾಡ್ತಿರ್ತಾರೆ. ಬರೀ ಕನ್ನಡದ ಕೆಲಸ ಮಾಡೋದಲ್ದಿರೇ ಕೆಲವು ಸಮಸ್ಯೆಗಳು ನಮ್ಮ ಕನ್ನಡಿಗರಿಗೆ ತೊಂದರೆ ಆದಾಗ, ಇವಾಗ ಹೇಳಬೇಕು ಅಂತಂದರೆ ದುಬೈನಲ್ಲಿ ಸಾಧನ್ ದಾಸ್ ಅಂತ ಇದ್ದಾರೆ, ಅವರೇ ನಮಗೆ ವಿಶ್ವ ಕನ್ನಡ ಹಬ್ಬ ಮಾಡೋದಕ್ಕೆ ಮೊದಲನೇದಾಗಿ ದುಬೈನಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟು ಭಾಳ ಸಹಾಯವನ್ನು ಮಾಡಿದ್ರು. ನಮಗೆ ಭಾಳ ಖುಷಿಯಾಗುತ್ತೆ. ಮತ್ತು ಅಲ್ಲಿ ಕನ್ನಡಿಗರೆಲ್ಲರೂ ಸೇರಿ ಕನ್ನಡದ ಹಬ್ಬವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ರು. ಮೈಸೂರು ಮಹಾರಾಜರು ಬಂದಿದ್ದರು, ಮತ್ತು ಒಂದು ಮಿನಿ ದಸರಾ ಥರನೇ ಮೆರವಣಿಗೆ ಮೂಲಕ ಮಹಾರಾಜರನ್ನ ಇದು ಮಾಡಿ ಆವಾಗ ಸಾಹೇಬರು ಸರ್ವಾಧ್ಯಕ್ಷರಾಗಿದ್ದರು, ಭಾಳ ಅದ್ಧೂರಿಯಾಗಾಯಿತು. ಅದೇ ರೀತಿ ನಾವು ಸಿಂಗಾಪುರಲ್ಲಿ ಮಾಡಬೇಕು ಅಂತ ಹೊರಟಾಗ ಸಿಂಗಾಪುರ್ನಲ್ಲಿ ವೆಂಕಟರತ್ನಯ್ಯ ಅಂತ ಅವರು ಅಧ್ಯಕ್ಷರು. ಅಲ್ಲಿ ಕನ್ನಡಿಗರೆಲ್ಲ ಒಂದು ಸಭೆ ಮಾಡಿ ನಮ್ಮನ್ನು ಕರೆಸ್ಕೊಂಡು ನಾವೆಲ್ಲ ಸೇರಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡೋಣ, ನಿಮ್ಮ ಒಂದು ಇದೇನಿದೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಮಾಡೋಣ ಅಂತೇಳಿ ಅವರು ಭಾಳ ಸಹಕಾರ ಕೊಟ್ಟರು. ಅಲ್ಲಿ 2,500 ಜನ ಸೇರಿದರು. ಅಲ್ಲಿನ MP ಬಂದಿದ್ದರು. 2,500 ಜನ ಬಂದಿದ್ದರು. ಭಾಳ ಅದ್ಧೂರಿಯಾಗಿ ಬೆಳಗ್ಗೆ ಪ್ರಾರಂಭ ಆಗಿದ್ದು ಕಾರ್ಯಕ್ರಮ ರಾತ್ರಿ 11-11:30ವರೆಗೂ ಕಾರ್ಯಕ್ರಮ ಇತ್ತು. ಆಮೇಲೆ ಅದಕ್ಕೆ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಸರ್ ಬಂದಿದ್ದರು. ನಾವು ಪ್ರಶಸ್ತಿನೂ ಕೂಡ ಈಗ ನಾವುಗಳು ಕೊಡಲ್ಲ, ಇಂಥ ಹಿರಿಯರನ್ನ ಜೊತೆ ನಿಲ್ಲಿಸ್ಕೊಂಡು ಮತ್ತು ನಮ್ಮ ಯಾರು ಇಸ್ರೋ ವಿಜ್ಞಾನಿ ಬಂದಿದ್ದರು ಅಂಥವ್ರ ಕೈನಲ್ಲಿ ನಾವು ಪ್ರಶಸ್ತಿನ ಕೊಡ್ತೀವಿ. ಯಾಕಂದರೆ ಪ್ರಶಸ್ತಿ ಕೊಡೋದಕ್ಕೂ ಕೂಡ ಯೋಗ್ಯತೆ ಇರಬೇಕು, ಕೊಡೋದಕ್ಕೆ. ಆಮೇಲೆ ಕೊಡೋರ್ಗು ಅವ್ರಿಗೂ ಆ ಒಂದು ತೂಕ ಇರಬೇಕು. ಅಂಥ ತೂಕ ಇರೋರನ್ನೇ ನೋಡಿ ನಾವು ಆಯ್ಕೆ ಮಾಡೋವಂಥದ್ದು ಕೆಲಸ. ಅದಕ್ಕೆ ನಮ್ಮ ಸಾಹೇಬರು ಮಾರ್ಗದರ್ಶನ ಯಾವಾಗೂ ಇರುತ್ತೆ. ಹಾಗಾಗಿ ಈ ಸಲ ನಾವು ಮಸ್ಕತ್ತಲ್ಲಿ ಮಾಡಬೇಕು ಅಂತ ನಮ್ಮ ಸಾಹೇಬ್ರ ಹತ್ರ ಚರ್ಚೆ ಮಾಡಿದಾಗ ನಾವು ಏನೇ ಮಾಡ್ಬೇಕಾದ್ರೂ ಸಾಹೇಬರ ಒಂದು ಆಶೀರ್ವಾದ, ಅವರ ಒಂದು ಸಲಹೆಯನ್ನು ನಾವು ತಗೊತೀವಿ. ಸಲಹೆ ಪ್ರಕಾರ ನಾವು ಮಸ್ಕತ್ತಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ಮಂಜುನಾಥ್ ಸಂಗಟಿ ಅಂತ ಅಲ್ಲಿನ ಅಧ್ಯಕ್ಷರು, ಮಸ್ಕತ್ ಕನ್ನಡ ಸಂಘದ ಅಧ್ಯಕ್ಷರು ಅವರು ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಆಮೇಲೆ ನಮ್ಮ ಸಾಹೇಬ್ರ ಗಮನಕ್ಕೆ ತಂದು ಈ ರೀತಿ ನಾವು ಮಂಜುನಾಥ್ ಸಂಗಟಿಯವರು ತುಂಬ ಒಳ್ಳೆಯವರು ಸರ್, ಈ ಥರ ಇದೆ ಅಂದಾಗ ಆಯಿತು ಅಂತೇಳಿ ಅವ್ರಿಗೂ ಫೋನ್ ಮಾಡಿ ಕೊಟ್ಟಾಗ ಅವರು ಹೇಳಿದ್ರು ನಾವೆಲ್ಲ ನಿಂತ್ಕೊಂಡು ಚೆನ್ನಾಗಿ ಮಾಡೋಣ ಸರ್ ಅಂತ ಹೇಳಿ ಅವರು ನಮಗೆ ಸೂಚನೆ ಕೊಟ್ಟರು. ಅದ್ರ ಪ್ರಕಾರ ನಾವು ಮಸ್ಕತ್ತಲ್ಲಿ ಈ ರೀತಿ ಭಾಳ ಅದ್ಧೂರಿಯಾಗಿ ವಿಶ್ವ ಕನ್ನಡ ಹಬ್ಬವನ್ನು ಆಚರಿಸ್ತೀವಿ. 3ನೇ ವಿಶ್ವ ಕನ್ನಡ ಹಬ್ಬ ಕೆಲಸವನ್ನ ಸಾಗರದಾಚೆಗೆ ಕೊಂಡೋದ ಹಿರಿಮೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತೆ ನಮ್ಮ ಸೋಮಶೇಖರ್ ಸಾಹೇಬರಿಗೆ ಸಲ್ಲುವಂಥದ್ದು. ಯಾಕೆಂದ್ರೆ ಅದು ಅಷ್ಟು ಸುಲಭದ ಮಾತೇನಲ್ಲ. ಹೌದು, ನಮ್ಮ ಊರಿನೊಳಗಡೆ ಒಂದು ರಾಜ್ಯೋತ್ಸವ ಮಾಡಬೇಕು ಅಂದ್ರೆ ಅದಕ್ಕೆ ಬಹಳ ಕಷ್ಟ, ಆರ್ಥಿಕ ಸಂಪನ್ಮೂಲ ಎಲ್ಲದರಲ್ಲೂ ಕೂಡ ತುಂಬಾ ಕಷ್ಟ ಇದೆ. ಅದರಲ್ಲೂ ನೀವು ಸಾಗರದಾಚೆ ಹೋಗಿ ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡಿಗರನ್ನ ಒಗ್ಗೂಡಿಸುವಂತ ಕೆಲಸ ಇದೆಯಲ್ಲ, ಅದಷ್ಟು ಸಾಮಾನ್ಯದ ಕೆಲಸ ಅಲ್ಲ. ಮತ್ತೆ ಅದಕ್ಕೆ ತುಂಬಾ ಪರಿಶ್ರಮ ಬೇಕಾಗ್ತದೆ. ಇಡೀ ಒಂದು ವರ್ಷದ ತಯಾರಿನೇ ಬೇಕು. ಅದನ್ನ
ತಯಾರಿ ಕೆಲಸ ತುಂಬಾ ಇರ್ತದೆ ಅದ್ರ ವಿಚಾರವಾಗಿ ಅಂತೇಳಿ ತುಂಬಾ ಖುಷಿ ಆಯ್ತು ಸರ್ ಕೇಳಿ. ಯಾಕಂದ್ರೆ ಈ ರೀತಿಯ ಹಬ್ಬಗಳು ಮುಂದಿನ ಜನಮಾನಸಕ್ಕೆ ಮತ್ತೆ ಮುಂದಿನ ಪೀಳಿಗೆಗೆ ತುಂಬಾ ಅತ್ಯವಶ್ಯಕ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕನ್ನಡ ಭಾಷೆಯ ಅಸ್ಮಿತೆಯನ್ನ ಇವತ್ತೆಲ್ಲರೂ ಮರಿತಾ ಬರ್ತಾ ಇದ್ದಾರೆ. ಕೆಲವು ಯುವ ಜನಾಂಗ ಅಂತ ಬಂದಾಗ, ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಬೇರೆ ಬೇರೆ ಭಾಷೆ ಕಲಿಯೋದ್ರ ಮುಖಾಂತರ ಅಥವಾ ಹೊರದೇಶಗಳಿಗೆ ಹೋದಂತಹ ಸಂದರ್ಭಗಳಲ್ಲಿ ನಮ್ಮವರೇ ಆಗಿದ್ರು ಕೂಡ ನಮ್ಮ ಕನ್ನಡ ಮಾಡೋದನ್ನ ಕಮ್ಮಿ ಆಗ್ಬಿಟ್ಟಿರುತ್ತೆ. ಆ ಸನ್ನಿವೇಶಗಳಲ್ಲಿ ನೀವು ಒಂದು ಕನ್ನಡ ಹಬ್ಬ ಮಾಡೋದ್ರಿಂದ ಮತ್ತೆ ಹೊರಗಡೆ ಕನ್ನಡತನ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡಿದ್ರಿ. ಆ ಒಂದು ಕೆಲಸಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬಾ ಶ್ಲಾಘನೆಯನ್ನ ಸಲ್ಲಿಸಬೇಕಾಗತ್ತೆ. ಸರ್, ಈಗ ತಾವ್ ಹೇಳ್ತಾ ಇದ್ರಿ ಇಲಾಖೆಗಳಲ್ಲಿ ತುಂಬಾ ಒಳ್ಳೆ ಇಲಾಖೆಗಳನ್ನ ಸಿಕ್ಕಿತ್ತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತೇಳಿ. ಯಾವ್ಯಾವ ಇಲಾಖೆಗಳಲ್ಲಿ ತಾವು ಇದ್ರಿ ಸರ್? ಯಾವ ಸಂದರ್ಭಗಳಲ್ಲಿ ನಮ್ಮ ನಾಡಿಗೆ ನಾನು ಧಾರವಾಡದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ನನ್ನ ಜೀವನ ಪ್ರಾರಂಭ. ಅಲ್ಲೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಥರ ಶಾಂತಾದೇವಿ ಮಾಳಿವಾಡ್ರನ್ನ ಅಧ್ಯಕ್ಷನ ಮಾಡಿದ್ವಿ. ಜೊತೆಗೆ ಆ ಸಂದರ್ಭದಲ್ಲಿ ಎಲ್ಲ ಸಾಹಿತಿಗಳು, ಬಸವರಾಜ್ ಕಟ್ಟಿಮನಿ, ಪಾಟೀಲ್ ಪುಟ್ಟಪ್ಪನವರು, ಆರ್ ಸಿ ಹಿರೇಮಠರವರು, ಗೀತಾ ಕುಲಕರ್ಣಿ ಇಂಥ ದೊಡ್ಡ ದೊಡ್ಡ ಕಲಬುರ್ಗಿಯವರು, ಕಂಬಾರರು ಎಲ್ಲ ಇದ್ದರು ಆ ವಾತಾವರಣ. ಆನಂತರ ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಮೇಲೆ ಅಲ್ಲೂ ಸಹ ಕನ್ನಡ ಸಂಘ ಮಾಡಿ ಅನೇಕ ನಾಟಕಗಳನ್ನ, ನೃತ್ಯ ರೂಪಗಳನ್ನ ಮಾಡಿದ್ವಿ. ಸಹಜವಾಗಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾದ ಮೇಲೆ ನನಗೊಂಥರ ನಾನು ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯರು ಹೇಳಿದ್ದ ಹಾಲುವನ್ನು, ಅದು ನನ್ನ ಹೃದಯಕ್ಕೆ ಹತ್ತಿರವಾದಂಥ ವಿಷಯ. ಅಲ್ಲಿ 2 ವರ್ಷ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಸಮ್ಮೇಳನಗಳನ್ನ ಮಾಡಿದ್ವಿ, ದೊಡ್ಡ ದೊಡ್ಡ ಕಾರ್ಯಕ್ರಮ ನಿರ್ವಹಿಸಿದ್ವಿ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆನಂತರ ಜಿಲ್ಲಾಧಿಕಾರಿ ತುಮಕೂರು ಅಂತ ಹೋದಾಗ ಅಲ್ಲಿ ಸಂಸ್ಕೃತಿ ಉತ್ಸವ ಅಂತ ಮಾಡ್ತಾರೆ, ಜಿಲ್ಲಾ ಉತ್ಸವ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಕರೆಸಿದೆ. ಡಿ ಸಿಗಳಿಗೆ ತುಮಕೂರಂತಹ ಜಾಗಕ್ಕೆ ನೀವು ಅಂತಾರಾಷ್ಟ್ರೀಯ ತಾರೆಗಳನ್ನು ಕರೆಸೋದು ಸಾಧ್ಯವೇ ಅಂತ ಪ್ರಶ್ನೆಗೆ ಹೇಮಮಾಲಿನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಅಂತ ಅನೇಕ ಮಹಾನುಭಾವರು, ಉಷಾ ಉತ್ತಪ್ಪ ಇರ್ಬೋದು, ರಘು ದೀಕ್ಷಿತ್ ಅವರು, ಕವಿತಾ ಕೃಷ್ಣಮೂರ್ತಿ, ಶೋಭನಾ, ಇಂಥ ಅನೇಕ ಕಲಾವಿದರನ್ನು ಕರೆಸಿ ಒಂದು 3 ವರ್ಷಗಳ ಕಾಲ ನಾನು ಜಿಲ್ಲಾಧಿಕಾರಿಯಾಗಿದ್ದ 3 ವರ್ಷವೂ ಜಿಲ್ಲಾ ಉತ್ಸವ ಒಂದು ಸಂಭ್ರಮ, ಒಂದು ಕನ್ನಡದ ವೈಭವದ ದರ್ಶನವನ್ನು ಮಾಡಿಸುವಂಥ ಅವಕಾಶ ಸಿಕ್ತು. ಆನಂತರ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ಮೇಲೆ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಆಗಿದೆ, ಎಕ್ಸೈಸ್ ಕಮಿಷನರ್. ಅಲ್ಲೂ ಸಹ ಒಂದು ಕನ್ನಡ ಸಂಘವನ್ನು ಕಟ್ಟಿದೆ ನಾನು. ಹೀಗೆ ಎಲ್ಲ ಇಲಾಖೆಗಳಲ್ಲಿ ನನ್ನ ಗೆಳೆಯ ಶಿವಕುಮಾರ್ ಹೇಳಿದಾಗೆ ಎಲ್ಲ ಕನ್ನಡ ಯಾವುದೇ ಇಲಾಖೆಗೆ ಹೋದರೂ ಅಲ್ಲಿ ಕನ್ನಡದ ಒಂದು ಪ್ರಜ್ಞೆಯನ್ನು ಆ ಭಾಗದಲ್ಲಿ, ಅಷ್ಟೇ ಅಲ್ಲ, ನನಗೆ ಯಾವುದಾದ್ರೂ ಕಡತಗಳು ಇಂಗ್ಲೀಷ್ನಲ್ಲಿ ಬಂದರೆ ಅದು ಹಿಂತಿರುಗಿಸ್ತಾ ಇದ್ದೆ. ಕನ್ನಡದಲ್ಲಿ ಬರೆದಂಥ ಕಡತಗಳಿಗೆ ಮಾತ್ರ ಆದ್ಯತೆ ಅನ್ನುವಂಥ ಒಂದು ಪರಿಪಾಠ. ಹಾಗಾಗಿ ಈ ವಿಶ್ವ ಕನ್ನಡ ಹಬ್ಬ ಆಗಲಿಕ್ಕೆ ಮೂಲ ಪ್ರೇರಣೆ ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೊಂಡು ಬಂದಂಥ ಕನ್ನಡ ಪ್ರಜ್ಞೆ ಮತ್ತು ಶಿವಕುಮಾರ್ ಅಂತ ಸಂಘಟಕರು ಸಿಕ್ಕರು. ಸಂಘಟಕರಿಲ್ಲದೆ ನಾವೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಒಂದು ಅವರ ಸಂಘಟನಾ ಕೌಶಲ್ಯ, ನಿಮ್ಮಂಥವರ ಪ್ರೋತ್ಸಾಹ ಮತ್ತು ನಮ್ಮಲ್ಲಿರ್ತಕ್ಕಂಥ ಕಾಳಜಿ, ಇವುಗಳೆಲ್ಲವೂ ಸೇರಿದಾಗ ಸಹಜವಾಗಿ ಒಂದು ಹಬ್ಬ ಆಗಲಿ, ಒಂದು ಸಮಾರಂಭ ಆಗಲಿ, ಅದು ಯಶಸ್ವಿ ಆಗಲಿಕ್ಕೆ. ಮತ್ತು ವೈಯಕ್ತಿಕವಾಗಿ ನನ್ನದೇ ಆದಂಥ ಒಂದು ಬಸವೇದಿಕೆ ಅಂತ ಒಂದು ಸಂಸ್ಥೆ ಮಾಡಿಕೊಂಡು 30 ವರ್ಷದಿಂದ ಬಸವಶ್ರೀ ಪ್ರಶಸ್ತಿಯನ್ನು, ವಚನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇನೆ. ಮಹಾನ್ ಭಾವರಿಗೆಲ್ಲ ಕೊಟ್ಟಿದ್ದೇನೆ, ಅದು ಪಟ್ಟಿ ಕೊಡ್ತೇನೆ. ಬಿ ಡಿ ಜತ್ತಿಯವರಿಂದ ಹಿಡಿದು ಕಿರಣ್ ಕುಮಾರ್ ಅವರು, ಆಮೇಲೆ ನಮ್ಮ ಭಾರತ ರತ್ನ ಸಿ ಎನ್ ಆರ್ ರಾವ್ ಅವರಿಗೆ, ಕಿರಣ್ ಕುಮಾರ್ ಅವರಿಗೆ, ಚನ್ನವೀರ್ ಕಣ್ವಿ ಅವರಿಗೆ, ಜಿ ಎಸ್ ಶಿವರುದ್ರಪ್ಪನವ್ರಿಗೆ, ವೀರೇಂದ್ರ ಹೆಗಡೆಗೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಗೆ, ಸುಧಾಮೂರ್ತಿ ಅವರಿಗೆ, ಡಿ ಎಮ್ ನಂಜುಂಡಪ್ಪನವ್ರಿಗೆ, ಇಂಥ ಆಮೇಲೆ ವಿಜಯ ಸಂಕೇಶ್ವರ್ ಅವ್ರಿಗೆ, ಹೀಗೆ ಪ್ರಭಾಕರ್ ಕೋರೆ ಅವರಿಗೆ, ಆಮೇಲೆ ಯೋಗ ಗುರು ನಾಗೇಂದ್ರ, ಅನೇಕ ಮಹಾನುಭಾವರು ಕೊಟ್ಕೊಂಡು ಬಂದಿದೆ. ಇನ್ನೊಂದು ಸಂಸ್ಕೃತ ಸಂಗಮ ಟ್ರಸ್ಟ್ ಅಂತಲೂ ಮಾಡಿದ್ದೇವೆ. ಅದು ಕಳೆದ ನಾನು ನಿವೃತ್ತನಾದ ಮೇಲೆ ಅದರಲ್ಲಿ ಜಾನಪದ ಸಾಹಿತ್ಯ, ದಾಸ ಸಾಹಿತ್ಯ, ದಾಸ ಸಾಹಿತ್ಯ, ಜನಪದ ಸಾಹಿತ್ಯ, ವಚನ ಸಾಹಿತ್ಯ, ಸಂಗೀತ, ನೃತ್ಯ ಸಂಘಟನೆ, ಈ ಕ್ಷೇತ್ರಗಳಿಗೂ ಸಹ ನಾವು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಕಳೆದ 8-10 ವರ್ಷದಲ್ಲಿ ಮಾಡ್ತಾ ಬಂದಿದೆ. ಮುಂದೆ ಇದೇ ತಿಂಗಳು 31ನೇ ತಾರೀಕು ಗಾಂಧಿ ಭವನದಲ್ಲಿ ಬೆಂಗಳೂರಿನಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಲಿದೆ. ಹೀಗಾಗಿ ಶಿವಕುಮಾರ್ ಅವರು ಪತ್ರಿಕಾ ರಂಗದಲ್ಲಿದ್ದು ಅವ್ರದ್ದು ಬೇರೆ ವೃತ್ತಿನೂ ಇದೆ, ಫ್ಯಾಷನ್ ಡಿಸೈನಿಂಗು, ಈ ಡಿಸೈನಲ್ಲಿ ಕೆಲಸಗಳು ಮಾಡ್ತಾರೆ. ಇಷ್ಟಾದರೂ ಕನ್ನಡದ ಇವ್ರಿಗಿರೋಷ್ಟು ಕನ್ನಡದ ಪ್ರೀತಿ ಎಲ್ಲ ಉದ್ದಿಮೆದಾರರಿಗಿದ್ದರೆ ಕರ್ನಾಟಕದಲ್ಲಿ ಕನ್ನಡದ ಅಸ್ಮಿತೆ ಬಹಳ ವಿಜೃಂಭಿಸ್ತಾ ಇತ್ತು. ದುರಂತ ಏನಂದರೆ ಹೊರನಾಡಿನಿಂದ ಬಂದಂಥವರು ಇಲ್ಲಿ ಅನ್ನವನ್ನು ತಿನ್ನೋದು, ಇಲ್ಲಿ ಗಾಳಿಯನ್ನು ಉಸಿರಿಸಿ ಇಲ್ಲಿನ ಎಲ್ಲವನ್ನೂ ಅನುಭವಿಸೋರು, ಅವರಿಗೆ ಯಾವುದೇ ಸಾಂಸ್ಕೃತಿಕ ಜವಾಬ್ದಾರಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಸಾಂಸ್ಕೃತಿಕ ಜವಾಬ್ದಾರಿನ ಉಂಟು ಮಾಡತಕ್ಕಂಥ ದಿಸೆಯಲ್ಲೂ ಸಹ ನಾವು ಸರ್ಕಾರದೊಂದಿಗೆ
ಕೈ ಜೋಡಿಸಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲ ಸಾರ್ವಜನಿಕರು ಮಾಡಬೇಕಾಗುತ್ತೆ. ಏನಾಗಿದೆ, ಅನೇಕ ಜನ ಕೋಟ್ಯಾಧೀಶ್ವರರು ಇಂಡಸ್ಟ್ರಿಸ್ಟ್ ಇದ್ದಾರೆ, ಅವ್ರಿಗೆ ಕನ್ನಡ ಅವ್ರಿಗೆ ಅನಿವಾರ್ಯ ಅಲ್ಲ. ಸರೋಜಿನಿ ಮಹಿಷಿ ವರದಿ ಬಂತು, ಕನ್ನಡ ಅನುಷ್ಠಾನ ಮಾಡಬೇಕು, ಇಂತಿಷ್ಟು ನೌಕರರನ್ನ ಕನ್ನಡದವರನ್ನೇ ತರಬೇಕು ಅಂದ ಸಂದರ್ಭ ಅದು ಸಫಲ ಆಗಲಿಲ್ಲ. ಇವತ್ತು ಮಹಿಷಿ ವರದಿಯನ್ನು ಮತ್ತಷ್ಟು ಅದನ್ನು ಪರಿವರ್ತನೆ ಮಾಡಿ ಸುಧಾರಣೆ ಮಾಡ್ತಕ್ಕಂಥ ಸಂದರ್ಭಗಳಿಗೆ ಬಂದಿವೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಮತ್ತು ಯಾವುದೇ ಒಂದು ಭಾಷೆಯ ಒಲವಿದೆಯಲ್ಲ, ಅದು ಜನತೆಯ ಆಂದೋಲನ ಆಗಬೇಕು, ಜನಮಾನಸದ ಆಂದೋಲನ ಆಗಬೇಕು, ಆವಾಗ ಸಹಜವಾಗಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ವಿಶ್ವ ಕನ್ನಡ ಹಬ್ಬ ನವೆಂಬರ್ 28ರಂದು ನಡೆಯಲಿದೆ. ಅದಕ್ಕೆ ನಿಮ್ಮ ಸಹಕಾರವು ಸಿಗಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಸೋಮಶೇಖರ್ ಸರ್ ಅಂದರೆ ಕನ್ನಡಕ್ಕೆ ಇನ್ನೊಂದು ಹೆಸರು ಅಂತ ನಮ್ಗೆ ಅನಿಸ್ತಾ ಇದೆ. ಅವರ ಕನ್ನಡದ ಪರಿಚಾರಕತೆಯನ್ನು ಕೇಳ್ತಾ ಬಂದರೆ ಅವರ ಚಿಕ್ಕಂದಿನಿಂದಲೂ ಕನ್ನಡದ ಅಸ್ಮಿತೆ ಅವರ ಮನಸ್ಸಲ್ಲಿ ಪಡೆಯುವ ಅಚ್ಚಂತೆ ಮೂಡಿರುವಂಥದ್ದು. ಮತ್ತೆ ಅದನ್ನ ಅವ್ರು ಓದಂತ ಅದಕ್ಕೆ ಇನ್ನೊಂದು ವಿಷಯ ಅಂದರೆ ಅಖಿಲ ಭಾರತ ಲೋಕ ಸೇವಾ ಆಯೋಗ ಪರೀಕ್ಷೆ IAS ಅಂತಿರೋದು, ಅದು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಪ್ರತಿಯೊಂದು ಉತ್ತರ ಪತ್ರಿಕೆ ಕನ್ನಡದಲ್ಲಿ ಬರೆದು ಕೇಂದ್ರ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾದಂಥವು ನಾನು. ಮೊದಲಿಗೆ ಕನ್ನಡದಲ್ಲೇ ಉತ್ತರಿಸಿ ಎಲ್ಲ ಮಾಡಿ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾಗಿದೆ. ಬಟ್ ಅಷ್ಟೊತ್ತಿಗೆ ನಾನು ಇಲ್ಲೂ ಸಹ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಆಯ್ಕೆ ಆಗಿದ್ದರಿಂದ ಇಲ್ಲಿ ನಾನು ಅದನ್ನು ಕನ್ನಡ ನಾಡು ನುಡಿ ದೃಷ್ಟಿಯಿಂದಲೇ ಅಂಥ ಒಂದು ಆಕರ್ಷಕ ಹುದ್ದೆಯನ್ನು ಬಿಟ್ಟು ನಾನು ಕರ್ನಾಟಕದಲ್ಲೇ ಉಳ್ಕೊಂಡೆ. ಅಂತ ದೊಡ್ಡ ಹುದ್ದೆನ ನೀವು ಅದು ಕನ್ನಡ ಸಬ್ಜೆಕ್ಟ್ ತಗೊಂಡು ಬರ್ದಿದ್ದೀರಲ್ಲ, ನಮಗೆ ಕನ್ನಡದ ಪ್ರಶ್ನೆ ಪತ್ರಿಕೆ ಬರೆಯೋದು ಅಷ್ಟು ಸುಲಭದ ಮಾತೇನಲ್ಲ. ಯಾಕಂದ್ರೆ UPSC ಎಕ್ಸಾಮ್ ಇಂಗ್ಲಿಷ್ ಓದಿ ಅರ್ಥ ಮಾಡ್ಕೊಂಡು ಕ್ವಶನ್ ಆನ್ಸರ್ಸ್ ಮಾಡೋದೇ ತುಂಬಾ ಕಷ್ಟ. ಅವೆಲ್ಲವನ್ನು ನೀವು ಕನ್ನಡದಲ್ಲೇ ಕಲಿಬೇಕು. ಮತ್ತೆ ಮುಂದಿನದಷ್ಟು ಯುವ ಜನತೆಗೆ ಅಥವಾ ಆ ತರದ ಒಂದು ಸಿದ್ಧತೆ ಮಾಡ್ತಾ ಇರೋಂಥವ್ರಿಗೆ ಪ್ರೇರಣೆ ಆಗ್ಬೇಕು ಅಂತೇಳಿ ತಾವು ಮಾಡಿರುವಂತದ್ದು ತುಂಬಾ ಖುಷಿಯ ವಿಚಾರ ಸರ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಈಗಲೂ ಕೂಡ ಟ್ರೈನಿಂಗ್ ಅಂತ ಕೊಡ್ತಿದ್ರ? ನಾನು ಅನೇಕ IAS ಅಕಾಡೆಮಿಗಳ ಜೊತೆ ನನ್ನ ಸಂಪರ್ಕ ಇದೆ. ನಾನು ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತೇನೆ, ಗೈಡೆನ್ಸ್ ಮಾಡ್ತೇನೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಈ ಕನ್ನಡದ ಸೇವೆ ಇಲಾಖೆಯಿಂದ ಆಚೆ ಮತ್ತೆ ಇಲಾಖೆಯ ವ್ಯಾಪ್ತಿಯನ್ನ ಮೀರಿ ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ನಮ್ಮ ಈ ಪ್ರಸ್ತುತ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ಬಹಳ ಒಳ್ಳೆ ಕನ್ನಡ ಪ್ರೇಮಿ, ತುಂಬ ಒಳ್ಳೆ ಮಾತುಗಾರ. ಅಂತಹ ಸುಸಂಸ್ಕೃತ ಜಿಲ್ಲಾಧಿಕಾರಿ ನಿಮ್ಮ ಮಂಡ್ಯದಲ್ಲಿದ್ದಾರೆ. ಅವರು ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಇಟ್ಕೊಳ್ತೇನೆ. ನನಗೆ ಅವ್ರ ಬಗ್ಗೆ ಸಹೋದರ ಭಾವ ಅಷ್ಟೇ ಗೌರವ. ಅವ್ರು ಅವ್ರ ಬಗ್ಗೆ ನನಗೆ ಭಾಳ ಪ್ರೀತಿ, ನನ್ನ ಬಗ್ಗೆ ಅವ್ರ ಗೌರವ ಜಾಸ್ತಿ. ಇಲ್ಲ, ತಮ್ಮ ಈ ಕನ್ನಡದ ವೈಶಾಲ್ಯತೆಯನ್ನು ನಮ್ಗೆ ಕೇಳ್ತಾ ಇದ್ರೆ ಇಡೀ ದಿನ ಕೇಳ್ತಾ ಇರ್ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ನೀವು ಮಾಡ್ತಿರೋ ಕೆಲಸಗಳನ್ನ ನಾವು ಇನ್ನೂ ಆಳವಾಗಿ ಅಧ್ಯಯನ ಮಾಡಕ್ ಸಾಧ್ಯನೇ ಇಲ್ಲ ಬಿಡಿ. ನೀವು ಕೇಳ್ತಿರೋಂಥ ವಿಚಾರಗಳನ್ನ ಮತ್ತೆ ನೀವು ಮಾಡ್ತಿರುವಂತ ವಚನ ಸಾಹಿತ್ಯದ ಬಗ್ಗೆ ನಾನು ಡಾಕ್ಟರೇಟ್ ತಗೊಂಡಿದ್ದೇನೆ. ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನೋ ವಿಷಯದ ಬಗ್ಗೆ ಹಂಪಿ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ ಡಿಲಿಟ್ ಬಂದಿದೆ. ನನಗೆ ವಚನ ಸಾಹಿತ್ಯದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರಾರು ಕಡೆ ಹೋಗಿ, ಕರ್ನಾಟಕದಲ್ಲಿ 1000 ಕಡೆ, ಹೊರ ರಾಜ್ಯಗಳಲ್ಲಿ 100 ಕಡೆ, ಹೊರ ರಾಷ್ಟ್ರಗಳಲ್ಲಿ 10 ಕಡೆ ಹೋಗಿ ವಚನ ಸಾಹಿತ್ಯದ ಅನುಭವ ಸಾಹಿತ್ಯ ಪ್ರಸಾರ ಮಾಡೋ ಕಾರ್ಯವನ್ನು ಭಾಳ ಪ್ರಾಮಾಣಿಕವಾಗಿ ಒಂದು ತಪಸ್ಸು ಅಂತ ಮಾಡ್ತಾ ಇದ್ದೇನೆ. ಈಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದೇನೆ. ಮೊದಲು ಸನ್ಮಾನ್ಯ ಹಿರಿಯ ಗೋರು ಚನ್ನಬಸಪ್ಪನವರು ಅಧ್ಯಕ್ಷ ಆಗಿದ್ದರು, ನಿಮ್ಮ ಸಮ್ಮೇಳನದ ಅಧ್ಯಕ್ಷ ಆಗಿದ್ದರು, ಅವರ ಅಧ್ಯಕ್ಷ ಆಗಿದ್ದರು. ಅವ್ರ ನಂತರ ನಾನಾಗಿದ್ದೇನೆ. ಇದು ಸ್ಥಾಪನೆ ಮಾಡಿದ್ದು ಸುತ್ತೂರು ಮಠದ ಪೂಜ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು 1986ರಲ್ಲಿ. ಪ್ರಸ್ತುತ ನಮ್ಮ ಗೌರವಾಧ್ಯಕ್ಷರು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರುಗಳು, ಮತ್ತು ನಮ್ಮ ಗದಗಿನ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು. ತುಂಬಾ ಖುಷಿ ಆಯ್ತು ತಮ್ಮೊಟ್ಟಿಗೆ ಮಾತಾಡಿ. ಮತ್ತೆ ತಮ್ಮ ಇಲಾಖೆ ಮತ್ತೆ ಇಲಾಖೆ ಆಚೆ ತಾವು ಸರ್ವಿಸ್ ಇಂದ ನಿವೃತ್ತಿ ಆದ ನಂತರ ಕೂಡ ಆ ಒಂದು ನಿಮ್ಮ ಮನಸ್ಸಲ್ಲಿದ್ದಂತ ಕನ್ನಡದ ಭಾವನೆಯನ್ನ ಕಮ್ಮಿ ಮಾಡಿಕೊಳ್ಳದೇನೆ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಸರಿಸಬೇಕು ಅಂತೇಳಿ ಶಿವಕುಮಾರ್ ಅಂತ ಸ್ನೇಹಿತರು ಸಿಕ್ಕಲಾಗಿ ಇನ್ನೂ ಅದು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಾನೆ ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಆಕಾಂಕ್ಷೆಯನ್ನು ತೋರಿದ್ದೇನೆ. ಅದಕ್ಕೆ ನಿಮ್ಮ ಸಹಕಾರವು ನಾವು ಒಳ್ಳೆದಾಗಲಿ. ನೀವು ಕನ್ನಡ ಕಟ್ಟುವಂತ ಕನ್ನಡ ತೇರಲಿ ಅಂತವ್ರು ನಿಮ್ಗಿಂತ ಉತ್ತಮವಾಗಿ ನಾನು ಭಾವಿಸ್ತೇನೆ. ಯಾಕಂದ್ರೆ ನೀವು ಇಲಾಖೆ ಆಚೆ ಮತ್ತೆ ಇಲಾಖೆಯ ಜೊತೆಗೆ ಮಾಡುವಂತ ಕೆಲಸಗಳು ಅವಿಸ್ಮರಣೀಯ. ಯಾಕಂದ್ರೆ ತುಂಬಾ ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಜನಮಾನಸದಲ್ಲಿ ಉಳಿಯಲ್ಲ. ಮತ್ತೆ ನೀವು ಮಾಡಿದ ಕೆಲಸಗಳಿದೆಯಲ್ಲ, ನೀವು ಇಲಾಖೆಗಳಲ್ಲಿ ನೀವು ಕೊಟ್ಟಿರುವಂತ ಕೊಡುಗೆ, ಮತ್ತೆ ಈ ಹೋದ ಇಲಾಖೆಗಳಲ್ಲೆಲ್ಲ ಕನ್ನಡದ ಸಂಘಗಳನ್ನ ಸ್ಥಾಪನೆ ಮಾಡೋದಿರ್ಬೋದು, ಅದೆಲ್ಲ ತುಂಬಾ ದಿನಗಳವರೆಗೆ ಜನಮಾನಸದಲ್ಲಿ ಉಳಿಯುವಂತ ಕೆಲಸಗಳನ್ನ ಮಾಡಿದ್ದೀರಿ.
ಅದು ನಿರಂತರವಾಗಿ ನಡ್ಕೊಂಡ್ ಬಂದಿರೋದ್ರಿಂದ ಮುಂದೆ ಕೂಡ ಅದು ನಿಮಗೆ ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಪ್ರಸ್ತುತ ನಮ್ಮ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಹೆಚ್ಚಿನ ಪ್ರಚಾರ ಮತ್ತು ಪ್ರಸಾರ ತಮ್ಮದಾಗಲಿ ಅಂತ ಕುಮಾರ್ ಪರವಾಗಿ ನಾನು ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಸರ್, ತುಂಬಾ ಎಡರು ತೊಡರುಗಳನ್ನ ಎದುರಿಸಿದ್ರಿ ಅಂತ ಕೇಳಿದ್ವಿ ನಾವು ಹಿಂದೆಲ್ಲ. ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಈ ವಿಶ್ವ ಕನ್ನಡ ಸಮ್ಮೇಳನ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಾಗಿಂದ ಹಲವಾರು ಒಂದಷ್ಟು ಸಮಸ್ಯೆಗಳಾಗಿರ್ತವೆ. ಏನು ಅದ್ರ ಬಗ್ಗೆ ಯಾವ ಥರ ಸಮಸ್ಯೆಗಳನ್ನ ಎದುರಿಸಿದ್ರಿ ಹೇಳ್ಬೋದಾ? ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಡರು ತೊಡರುಗಳು ಇದ್ದೇ ಇರುತ್ತೆ. ಇಲ್ಲಿ ಬೆನ್ನು ತಟ್ಟೋದು ಒಂದು ಕಡೆ ಆದರೆ ಕಾಲು ಎಳೆಯೋದು ಒಂದು ಕಡೆ ಇರುತ್ತೆ, ಅವಮಾನ ಒಂದು ಕಡೆ ಇದ್ದರೆ ಸನ್ಮಾನ ಒಂದು ಕಡೆ ಇರುತ್ತೆ. ನಾನು ಇದೆಲ್ಲದಕ್ಕೂ ಸಿದ್ಧವಾಗೇ ನಿಂತ್ಕೊಂಡೇ ಮಾಡ್ತಾ ಇರೋದು. ಯಾಕೆಂದರೆ ದುಬೈನಲ್ಲಿ ಮೊದಲನೇ ಬಾರಿಗೆ ನಾವು ವಿಶ್ವ ಕನ್ನಡ ಹಬ್ಬ ಮಾಡಿದಾಗ ಒಬ್ಬರು ಮಹಾತ್ಮರಿಗೆ ನಾವು ಟ್ರಾವೆಲ್ಸ್ ಜವಾಬ್ದಾರಿಯನ್ನು ಕೊಟ್ಟವು. ಅವರೇನು ಮಾಡಿದ್ರು, ಎಲ್ಲ ಟಿಕೆಟ್ ಹಾಕ್ತೀವಿ ಅಂತೆಲ್ಲ ಮಾಡಿ ನಾವು ಹೋಗ್ತೀವಿ, ಟಿಕೆಟ್ ಹಾಕಿದರೆ ಕೆಲವ್ರಿಗೆ ಅಕಾಮಿಡೇಷನ್ನೇ ಇಲ್ಲ. ಕಾರ್ಯಕ್ರಮ ಆಗಿ ಬಂದು ನಾವು ಅಕಾಮಿಡೇಷನ್ ಇಲ್ಲ, ಎಲ್ಲ ಈಚೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು? ಇವರು ಫೋನ್ ಎತ್ತುತ್ತಾ ಇಲ್ಲ, ಅಬ್ಸ್ಕ್ಯಾಂಡಿಂಗ್ ಆಗ್ಬಿಟ್ಟಿದ್ದಾರೆ ಆ ವ್ಯಕ್ತಿ. ಅವ್ರು ಬರಲೇ ಇಲ್ಲ, ದುಬೈಗೆ ಬರಲಿಲ್ಲ, ಬೆಂಗಳೂರಲ್ಲೇ ಆಲ್ಟು ಟಿಕೆಟ್ ಕೊಟ್ಟರು, ಕಳಿಸ್ಬಿಟ್ರು. ಆಮೇಲೆ ಕೊನೆಗೆ ನನ್ನ ಮಗ ಅಮೇರಿಕದಲ್ಲಿದ್ದಾನೆ, ಅವನಿಗೆ ಫೋನ್ ಮಾಡಿ, ಮತ್ತು ನಮ್ಮ ತಮಿಳ್ನಾಡಲ್ಲಿ ಒಬ್ಬರು ನಮ್ಮ ಗುರುಗಳಿದ್ದಾರೆ ಅವ್ರಿಗೆ ಕಾಲ್ ಮಾಡಿ, ಮತ್ತು ಇನ್ನೊಬ್ಬರು ಬೆಂಗಳೂರಿನಲ್ಲಿ ಒಬ್ಬರು ಸ್ನೇಹಿತರಿಗೆ ಕಾಲ್ ಮಾಡಿ ಅಲ್ಲಿಂದ ದುಡ್ಡನ್ನು ಹಾಕ್ಸ್ಕೊಂಡು ಮತ್ತು ಎಲ್ಲರಿಗೂ ಅಕಾಮಿಡೇಷನ್ ವ್ಯವಸ್ಥೆ ಮಾಡಿ ಎಲ್ಲನೂ ಒಳಗಡೆ ಕಳಿಸ್ತಾವೆ. ಹಾಗಾಗಿ ಈ ಥರ ಎಲ್ಲ ಒಂದು 2 ಅವರು 2 ಅವರ್ 2.5 ಅವರ್ ಹೊರಗಡೆ ಇದ್ದರು. ಆಮೇಲೆ ಎಲ್ಲ ಅದನ್ನು ಸರಿ ಮಾಡಿಕೊಂಡು ನಾವು ಎಲ್ಲನೂ ಸೇಫಾಗಿ ಕರ್ಕೊಂಬಂದು. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಆತ್ಮೀಯ ಸ್ನೇಹಿತ ಅನೀಫ್ ಅಂತ ಟ್ರಾವೆಲ್ಸ್ನವರು, ಅವರು ಭಾಳ ನಮಗೆ ಸಹಾಯ ಮಾಡಿದ್ರು. ಅವ್ರು ನಿಂತ್ಕೊಂಡಿಲ್ಲ ಅಂದರೆ ನಮಗೆ ತೊಂದರೆ ಆಗಿಬಿಟ್ಟಿರೋದು. ಅವರು ನಮಗೆ ಹೆಲ್ಪ್ ಮಾಡಿದ್ರು. ಹಂಗೆ ಬರೀ ಪ್ರತಿ ಸಲ ನಾವು ಕಾರ್ಯಕ್ರಮ ಮಾಡುವಾಗ ಏನೋ ಒಂದೊಂದು ಏರ್ಪೇರ್ ಆಗ್ಬಿಡುತ್ತೆ. ಈಗ ಹೋದ್ಸಲಿ ನಾವು ಇದಕ್ಕೆ ಸಿಂಗಪೂರ್ಗೆ ಈ ಬುಡಕಟ್ಟು ಕಲಾವಿದರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿ ನಾವು ಕರೆದುಬಿಟ್ಟಿದ್ದೀವಿ. ನಮ್ಗೆ ಯಾವುದಾದ್ರು ಸ್ಪಾನ್ಸರ್ ಬರಬೇಕಾಗಿತ್ತು, ಬರಲಿಲ್ಲ. ಎಲ್ಲ ಬಂದು ಆಚೆ ಕೂತಿದ್ದಾರೆ, ಟಿಕೆಟ್ ಮಾಡಬೇಕು, ಫಂಡ್ ಇಲ್ಲ. ಆವಾಗ ಭಾಳ ಸಮಸ್ಯೆ ಆಗೋಯ್ತು. ಆವಾಗ ನಂದು ಕಾರಿತ್ತು, ಕಾರನ್ನ ಕೊಟ್ಬಿಟ್ಟು ಹೋಗಪ್ಪ ಅಡ ಇಟ್ಬಿಟ್ಟು ಬಾ ಅಂತೇಳಿ ಕಳಿಸಿ 10 ಲಕ್ಷ ರೂಪಾಯಿ ತಗೊಂಬ ಅಂದರೆ ಅವನು ಬರೀ 5 ಲಕ್ಷ ತಂದ. ದುಡ್ಡು ಶಾರ್ಟೇಜ್ ಬಿತ್ತು. ಆ ಟೈಮಲ್ಲಿ ಮತ್ತು ನಮ್ಮ ಕಮಿಟಿಯಲ್ಲಿ ಇದ್ದವರೊಬ್ಬರು ಮೀನರಾಜ್ ಅಂತ ಅವರಿದ್ದರು. ಸರ್ ಏನು ಪ್ರಾಬ್ಲಮ್, ಏನು ಹೇಳಿ, ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರು ಗೋಲ್ಡೆಲ್ಲ ಇಟ್ಬಿಟ್ಟು ಹಣ ತಂದು ಕೊಟ್ಟರು. ಅದೇ ಥರ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳೋವಂಥವ್ರು ನಮ್ಮ ದಿನೇಶ್ ಜೋಶಿ ಅಬಸೆ ಅಂತ. ಅವ್ರು ಯಾವಾಗೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂತಿರ್ತಾರೆ. ಅವರು ಏನು ಪ್ರಾಬ್ಲಮ್ಮು ಅಂತೇಳಿ ಫೋನ್ ಮಾಡಿ ಅವ್ರಿಗೆ ವಿಚಾರ ಗೊತ್ತಾಗಿ ಅವರು ಅಲ್ಲಿಂದ ಅಮೌಂಟ್ನ ಕಳಿಸಿದ್ರು. ಯಾರ್ಯಾರಿಗೆ ಬೇಕು ಅಮೌಂಟು, ಯಾವುದಕ್ಕೆ ಟಿಕೆಟ್ಗೆ ಅದಕ್ಕೆಲ್ಲ ಮಾಡ್ಕೊಳ್ಳಿ ಅಂತೇಳಿ ಅಮೌಂಟ್ ಕಳಿಸಿದ್ರು. ನಾವು ಅಲ್ಲಿ ಹೋದ್ಮೇಲೂ ಕೂಡ ನಮಗೆ ಸಿಂಗಪೂರ್ನಲ್ಲೂ ಕೂಡ ತೊಂದರೆ ಆಗೋಯ್ತು, ಶಾರ್ಟೇಜ್ ಬಿತ್ತು. ಅದೇನಾಯಿತು, ಟಿಕೆಟು ಲೇಟಾಗಿ ಮಾಡಿದ್ರು ನಮ್ಮ ಟ್ರಾವೆಲ್ಸವರು. ಮೊದಲಿದ್ದವ್ರು ಟ್ರಾವೆಲ್ಸವ್ರು ಬೇರೆ, ಆಮೇಲೆ ಟ್ರಾವೆಲ್ಸ್ನವ್ರು ಬೇರೆ, ರೇಟ್ ಜಾಸ್ತಿ ಆಗ್ಬಿಡ್ತು. ಆವಾಗ ಅವರು ಕ್ರೆಡಿಟ್ ಕಾರ್ಡ್ ಅವ್ರದ್ದು, ಅವ್ರ ಮಿಸ್ಸಸ್ದೆಲ್ಲ ಕ್ರೆಡಿಟ್ ಕಾರ್ಡ್ ಕೊಟ್ಟು ಶಿವಕುಮಾರ್ಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತೇಳಿ ಕ್ರೆಡಿಟ್ ಕಾರ್ಡ್ ಮೂಲಕ ಎಲ್ಲ ಪೇಮೆಂಟ್ ಮಾಡಿದ್ರು. ಹಾಗೆ ಇದು ಕಾರ್ಯಕ್ರಮ ಮಾಡುವಾಗ ಇವೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಮತ್ತು ನಮಗೆ ಒಂದು ಓವರ್ ಕಮಿಟ್ಮೆಂಟು ನಾವು ಮಾಡ್ಕೊಂಡಿರ್ತೀವಿ. ಏನೋ ಹಿಂಗೆ ಮಾಡೋಣ, ಸಣ್ಣದಾಗಿ ಮಾಡೋಣ ಅಂತ ಅನ್ಕೊಳ್ತಾ ಹೋಗ್ತಾ ಅದು ದೊಡ್ಡದಾಗ್ಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಯಾರೋ ನಮ್ಗೆ ಕಮಿಟ್ ಮಾಡಿರ್ತಾರೆ, ನಿಮ್ಗೆ ಯಾಕೆ ನಾವು ಮಾಡಿಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಅವರಿಗೆಲ್ಲ ಫೆಸಿಲಿಟಿನೂ ತೊಗೊಂಡಿರ್ತಾರೆ. ಪಾಪ ಅವ್ರಿಗೇನು ತೊಂದರೆ ಆಗಿರುತ್ತೋ ಕೊಟ್ಟಿರಲ್ಲ, ಆವಾಗ ನಮಗೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಪ್ರತಿ ಸಲಿನೂ ಒಂದು ವ್ಯವಸ್ಥಿತವಾಗೇ ಮಾಡ್ತಾಯಿರ್ತೀವಿ. ನಮ್ಮ ಸಾಹೇಬರು ಪ್ರತಿ ಸಲ ನನಗೆ ಹಗ್ಗ ಹಾಕಿ ಎಳಿತಾ ಇರ್ತಾರೆ, ಜೋಪಾನ ನೀನು ಮುನ್ನುಗ್ತೀಯ ಅಂತ. ಕೆಲವು ಟೈಮಿಗೆ ಇವ್ರಿಗೆ ಗೊತ್ತಿಲ್ಲದಾಗ ನಾವು ಸ್ವಲ್ಪ ಮುನ್ನುಗ್ಗಿರ್ತೀವಿ. ಅದನ್ನ ಇವ್ರಿಗೆ ಹೇಳ್ಕೊಳ್ಳೋದು ಇಲ್ಲ, ಬೈತಾರೆ ಅಂತ ಹೇಳ್ಬಿಟ್ಟು. ಆವಾಗ ಏನಾಗುತ್ತೆ, ಇವೆಲ್ಲ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಅದು ಏನು ಕೊನೆಗೆ ಯಶಸ್ವಿ, ಕೊನೆಗೆ ಅದು ಕನ್ನಡದ ವೈಶಿಷ್ಟ್ಯ, ಕನ್ನಡದ ಮಹಿಮೆ, ಭುವನೇಶ್ವರಿ ಆಶೀರ್ವಾದ ಕೊನೆಗೆ. ಯಾಕೆಂದರೆ ಪ್ರಾಮಾಣಿಕವಾಗಿ ಮಾಡಿದಾಗ ಸಕ್ಸಸ್ ಆಗೇ ಆಗುತ್ತೆ, ಯಶಸ್ಸು ಸಿಗುತ್ತೆ. ಪರಿಶ್ರಮಕ್ಕೆ ತಕ್ಕಂತ ಫಲ ಕೊನೆಯಲ್ಲಿ ಸಿಗುತ್ತೆ. ಈ 2 ಸಮ್ಮೇಳನಗಳು ಅತ್ಯದ್ಭುತವಾಗಿ ಮತ್ತೆ ಯಶಸ್ವಿಯಾಗಿ ನಡೆದಿರೋದು ಸಾರ್ಥಕ. ನಡೆಸೋ ರೀತಿ ತುಂಬಾ ಖುಷಿಯಾದ ವಿಚಾರ. ಮತ್ತೆ ಇದನ್ನು ಕೂಡ ಮುಂದೆ ಬರುವಂತ 3ನೇ ವಿಶ್ವ ಕನ್ನಡ ಹಬ್ಬ ಮಸ್ಕತ್ನಲ್ಲಿ ಕೂಡ ತುಂಬಾ
ಯಶಸ್ವಿಯಾಗಿ ನಡೀಲಿ. ಅದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಸಹಕಾರ ಮತ್ತೆ ನಮ್ಮ ಕನ್ನಡ ನಾಡಿನೆಲ್ಲ ಮತ್ತೆ ಹೊರನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರ ಸಹಕಾರ ಕೂಡ ಇರ್ತದೆ ಅಂತೇಳಿ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ರೋಹಿತ್ ಅವರೇ, ಭಾಳ ಶ್ರದ್ಧೆಯಿಂದ ಮಾಡಿದ್ದೀರಿ. ಈ ಕನ್ನಡದ ಅಸ್ಮಿತೆ ಉಳಿಸುವ ಕೆಲಸ ನಿಮ್ಮ ಡಿಜಿಟಲಿಂದ ಈ ಕರ್ನಾಟಕ ನ್ಯೂಸ್ ಡಿಜಿಟಲ್ ಸಂಸ್ಥೆ ನಡೆಯಲಿ. ನೀವೆಲ್ಲ ಉತ್ಸಾಹಿಗಳು, ಯುವಕರು ಸೇರಿ ಈ ಸಾಹಸದ ಕೆಲಸಕ್ಕೆ ಕೈ ಹಾಕಿದ್ದೀರಿ. ನಿಮಗೂ ಯಶಸ್ಸು ಸಿಗಲಿ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ 3ನೇ ವಿಶ್ವ ಕನ್ನಡ ಸಮ್ಮೇಳನ ಇದೇ ಮಸ್ಕತ್ನಲ್ಲಿ ನವೆಂಬರ್ 28ರಂದು ಜರುಗ್ತಾ ಇರೋದು ತಮಗೆಲ್ಲ ತಿಳಿದಿರೋ ವಿಚಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಈಗ ಜಾಯ್ನ್ ಆಗಿದ್ದಾರೆ ಪುಷ್ಪಾರವರು, ಸಹ ಕಾರ್ಯದರ್ಶಿಗಳು, 3ನೇ ವಿಶ್ವ ಕನ್ನಡ ಸಮ್ಮೇಳನ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ತಾವು ಕನ್ನಡದ ಕಾರ್ಯಕ್ರಮಗಳಿಗೆ ಈ ಕೈ ಜೋಡಿಸಿದಿರಿ. ಮತ್ತೆ ಇವತ್ತಿನ ಯುವ ಜನಾಂಗ ಮತ್ತೆ ಇವತ್ತಿನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂದ್ರೆ ಏನಾದರೂ ಲಾಭಾಂಶ ಇದ್ರೆ, ಅದ್ರಲ್ಲಿ ಏನಾದರೂ ನಮಗೆ ರಿಟರ್ನ್ಸ್ ಬರುತ್ತೆ ಅಂದ್ರೆ ಕೆಲಸ ಮಾಡೋದು ಜಾಸ್ತಿ. ತಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ದೇನೆ ಕನ್ನಡದ ಸೇವೆಗೆ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಮತ್ತೆ ಈ 3ನೇ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇದೆ ಸರ್? ಸರ್, ಮೊದಲಿಗೆ 2 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಈ ಬಾರಿ ನಮ್ಮ 3ನೇ ವಿಶ್ವ ಕನ್ನಡ ಹಬ್ಬಕ್ಕೆ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಶಿವಕುಮಾರ್ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನೆಕ್ಸ್ಟು ಇದರಲ್ಲಿ ನಾನು ಕಲಿಯೋ ಅಂಥದ್ದು ತುಂಬ ಇದೆ. ಇವಾಗ ಕಲಾವಿದರಾಗಿರಬಹುದು, ಮತ್ತು ವಿಶ್ವಮಾನವ ಪ್ರಶಸ್ತಿಗೆ, ವಿಶ್ವಮಾನ್ಯ ಪ್ರಶಸ್ತಿಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ, ಅವ್ರದ್ದು ಪಾಸ್ಪೋರ್ಟ್ ಆಗಿದೆಯಾ, ವೀಸಾ ಆಗಿದೆಯಾ, ಮತ್ತು ಯಾವತ್ತು ಬರ್ತಾರೆ, ಯಾವತ್ತು ಹೊರಡ್ತಾರೆ ಮಸ್ಕತ್ತಿಂದ ಅನ್ನೋ ಡೀಟೇಲ್ಸ್ ಎಲ್ಲ ನಾನು ತಿಳ್ಕೊಂಡು ಅದಕ್ಕೆ ಏನು ವ್ಯವಸ್ಥೆ ಮಾಡಿಸ್ಬೇಕು ಅದು ತುಂಬ ಜವಾಬ್ದಾರಿ ತೊಗೊಂಡಿದ್ದೀನಿ ನಾನು. ಮತ್ತು ಗೋಸಾಲ ವೆಂಚರ್ಸ್ ಅವರು, ವಿಕಾಸ್ ಅವರು, ಟ್ರಾವೆಲ್ಸ್ ಏಜೆನ್ಸಿ ಅವರು ಒಪ್ಕೊಂಡಿದ್ದಾರೆ. ಸೊ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಕೊಡಬೇಕು ನಾನು ಎಲ್ಲ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದೀನಿ. ಮತ್ತು ನಮ್ಮ ರಾಜ್ಯದಲ್ಲಲ್ಲದೆ ಹೊರ ರಾಷ್ಟ್ರದಲ್ಲಿ ನಮ್ಮ ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು. ನಾವು ನಮ್ಮ ರಾಜ್ಯದಲ್ಲಲ್ಲದೆ ಹೊರ ರಾಷ್ಟ್ರದಲ್ಲಿ ಪಸರಿಸ್ಬೇಕು ನಮ್ಮ ಕನ್ನಡನ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ ಸರ್. ಈ ಕಾರ್ಯಕ್ರಮಗಳ ಆಯೋಜನೆ ಯಾವ ರೀತಿ ನೀವು ಪ್ಲಾನ್ ಮಾಡಿದ್ದೀರಿ? ಈಗ ನಮ್ಮ ಶಿವಕುಮಾರ್ ಸರ್ಗೆ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಿ ಕಾರ್ಯಕ್ರಮ ಆಯೋಜನೆಗಳಲ್ಲಾಗಿರ್ಬೋದು. ತಾವು ಹೇಳಿದಾಗೆ ಪ್ರತಿಯೊಬ್ಬರ ಮಾಹಿತಿಗಳನ್ನ ಕಲೆ ಹಾಕೋದ್ರಾಗಿರ್ಬೋದು, ಅವರ ಪಾಸ್ಪೋರ್ಟ್, ಮತ್ತೊಂದು ಅವರ ತಂಗುವಿಕೆ, ಎಲ್ಲದ್ರ ಬಗ್ಗೆ ತಾವು ಗಮನ ಹರಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ಒಟ್ಟು ರೂಪುರೇಷೆಗಳನ್ನ ಮಾಡೋದಾದ್ರೆ ಕಾರ್ಯಕ್ರಮಗಳ ಪಟ್ಟಿ ಯಾವ ರೀತಿ ಮಾಡ್ತೀರಿ? ಅದಕ್ಕೆ ತಯಾರಿ ನಿಮ್ದು ಯಾವ ರೀತಿ ನಡೀತಾ ಇದೆ ಈಗ? ಮೇಯ್ನ್ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಶಿವಕುಮಾರ್ ಸರ್ 24x7 1 ನಿಮಿಷನೂ ಬಿಡುವಿಲ್ದಿರೋ ರೀತಿ ಅವರು ನಮ್ಮ ವಿಶ್ವ ಕನ್ನಡ ಹಬ್ಬಕ್ಕೆ ದುಡಿತಾ ಇದ್ದಾರೆ. ನಮ್ಮ ಟೀಮ್, ನಮ್ಮ ಪದಾಧಿಕಾರಿಗಳು ಯಾರ್ಯಾರು ಇದ್ದಾರೆ, ನಾವೆಲ್ಲರೂ ನಮ್ಮ ಸರ್ ಜೊತೆ ಕೈ ಜೋಡಿಸಿದೀವಿ ಸರ್. ನಾವು ಆಲ್ರೆಡಿ ಮಾಡಿದೀವಿ ಸರ್. ಅದ್ರ ಪ್ರಕಾರನೇ ನಡ್ಕೋತಾ ಇದೀವಿ. ನಮ್ಮ ಯಾರು ಪದಾಧಿಕಾರಿಗಳಿದ್ದೀವಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ವಹಿಸಿದೀವಿ. ಎಲ್ಲರೂ ಶ್ರದ್ಧೆಯಿಂದ ಅವ್ರವ್ರ ಕೆಲಸ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸರ್, ತುಂಬಾ ಹತ್ತಿರದಲ್ಲಿದೆ ಸಮ್ಮೇಳನ. ಇನ್ನೊಂದು 25-30ದಿಂದ ತುಂಬಾ ಕಮ್ಮಿ ಸಮಯದಲ್ಲಿ ತಾವೀಗ ಆಯೋಜನೆಯಲ್ಲಿದ್ದೀರಿ. ಎಲ್ಲ ಆಯೋಜನೆ ಕೆಲಸಗಳು ಮುಗ್ದಿದೆಯಾ? ಯಾವ ರೀತಿಯಲ್ಲಿದೆ ತಯಾರಿ ತಮ್ಮದು ಸರ್? ಇದು ಕಾರ್ಯಕ್ರಮ ಅಂದರೆ ಹೆಂಗಿರುತ್ತೆ ಅಂದರೆ, ಈಗ ಮನೆ ಕಟ್ತಂಗೆ ಲಾಸ್ಟ್ ಮೂಮೆಂಟ್ ಈಗ ಮನೆ ಕಟ್ತಾ ಏನಿದೆ, ಪೇಂಟೇ ಹೊಡಿಸಿರಲ್ಲ ಮನೆಗೆ, ಗೃಹಪ್ರವೇಶ ಆಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಕೊಳಗೆ ಹಾಕಿರಲ್ಲ. ಹಂಗೆ ಇದು ಕೊನೆ ಅನ್ನೋದು ಸಿಗೋದೇ ಇಲ್ಲ ನಮಗೆ. ಮಾಡ್ತಾನೆ ಇರ್ತೀವಿ. ವೇದಿಕೆ ಮೇಲೆ ಅಲ್ಲೊಂದು ವಾಟರ್ ಬಾಟಲ್ ಇಡಬೇಕು ಅಂತ ಇರುತ್ತೆ ನಮ್ಮದು. ಎಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಅಂದ್ಕೊಂಡಿರ್ತೀವಿ, ಕೊನೆಗೆ ಅದನ್ನೇ ಮಾಡಿರಲ್ಲ. ತುಂಬ ನಮ್ಮ ಗಣ್ಯ ವ್ಯಕ್ತಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಕೇರ್ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಇಲ್ಲ ಅವರು ಟೈಮಿಗೆ ಬರೋಲ್ಲ, ಇಲ್ಲ ನಾವೇ ಆ ಟೈಮಿಗೆ ಹೋಗಲ್ಲ. ಈ ಥರದ್ದು ಅಡಚಣೆಗಳು ಆಗ್ತಾ ಇರುತ್ತೆ. ಇದು ಕೊನೆ ಅನ್ನೋದು ಇಲ್ಲವೇ ಇಲ್ಲ, ಮಾಡ್ತಾನೆ ಇರ್ತೀವಿ, ಕೊನೆವರೆಗೂ ಮಾಡ್ತಿರ್ತೀವಿ. ಕೊನೆಗೆ ನಾವಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಆ ಥರ ಪರಿಸ್ಥಿತಿ ಒದಗಿ ಬಂದುಬಿಡುತ್ತೆ. ನಮಗೆ ಸ್ಟೇಜ್ ಮೇಲೆ ಕೂತ್ಕೊಳ್ತಿದ್ರು ಪರವಾಗಿಲ್ಲ, ನಮ್ಮ ಅತಿಥಿಗಳು ಬಂದವರು ಕೂತ್ಕೋಬೇಕು, ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಏನೇ ಆದರೂ ನಾವು ಹಗಲಿರುಳು ಬಿಡ್ದಂಗೆ, ಈಗ ನಮ್ಮ ಪುಷ್ಪ ಅವರು ಕೂಡ ಅವ್ರಿಗೆಲ್ಲ ಪ್ರತಿಯೊಂದು, ಈಗ ಬರೋರು ಯಾರು, ಹೋಗೋರು ಯಾರು, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾರನ್ನ ನಾವು ಕ್ಯಾಮ್ರಾದವ್ರನ್ನ ಕಳಿಸ್ಬೇಕು, ಯಾರಿಗೆ
ವಾಹನವನ್ನು ಕಳಿಸ್ಕೊಡ್ಬೇಕು, ಯಾರ್ದು ಬೈಟ್ಸ್ ತೊಗೋಬೇಕು, ಆ ಬೈಟ್ಸ್ ತೊಗೊಂಡಿದ್ದನ್ನ ಡಿಸೈನ್ ಮಾಡಿಸಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಬೇಕು, ಮತ್ತು ಪೋಸ್ಟರ್ಗಳನ್ನ ಮಾಡಬೇಕು, ಮತ್ತು ಆಯ್ಕೆ ಆದಮೇಲೆ ಆಯ್ಕೆಗೆ ಅದನ್ನು ಒಂದು ಲೆಟ್ರ್ ಮಾಡಿ ಆಯ್ಕೆ ಯಾರು ಪ್ರಶಸ್ತಿ ವಿಜೇತರಿದ್ದಾರೆ ಅವರಿಗೆ ಕಳಿಸ್ಕೊಡ್ಬೇಕು. ಅವ್ರಿಗೆ ಹೇಳಬೇಕು ಏನಂತ, ಈ ಟೈಮಿಗೆ ಬರಬೇಕು, ನೀವು ಪ್ರಶಸ್ತಿಗೆ ಆಯ್ಕೆ ಆಗಿದ್ದರೆ ಈ ಟೈಮಿಂಗ್ಸಲ್ಲಿ ನಿಮಗೆ ಪ್ರಶಸ್ತಿ ಕೊಡ್ತಾರೆ ಅಂತ ಎಲ್ಲವೂ ಟೈಮು ಶೆಡ್ಯೂಲು ಫಿಕ್ಸ್ ಆಗುತ್ತೆ. ನಾಳೆ ಕೂಡ ಮಸ್ಕತ್ನ ಕನ್ನಡ ಸಂಘದ ಅಧ್ಯಕ್ಷರು ಮಂಜುನಾಥ್ ಸಂಗಟಿಯವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ಇದು ಒಂದು ಸಭೆನೂ ಕೂಡ ನಾಳೆ ಆಗ್ತಾ ಇದೆ. ಅಷ್ಟು ಜವಾಬ್ದಾರಿ ನಮ್ಮ ಪುಷ್ಪ ಅವರು ನಿಭಾಯಿಸಬೇಕು. ಅವರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋಂಗೆ ಅವರು ಮೂರ್ತಿ ಚಿಕ್ಕದಾಗಿದೆ, ಆದರೆ ಅವ್ರು ಮಾಡೋ ಕೆಲಸ ಕಾರ್ಯವ್ಯಾಪ್ತಿ ತುಂಬ ದೊಡ್ಡದಾಗಿದೆ. ಅವ್ರು ಹೆಂಗಿದೆ ಅಂತಂದರೆ 1 ಸೆಕೆಂಡ್ ಕೂತ್ಕೊಳ್ಳಲ್ಲ. ನಾನೇನು ಫೋನಲ್ಲಿ ಇರ್ತೀನಿ, ಇನ್ನೊಂದಲ್ಲಿ ಇರ್ತೀನಿ, ಸರ್ ನೆಕ್ಸ್ಟ್ ಏನು ನನಗೆ ಹೇಳ್ಬಿಡ್ತೀನಿ, ಇಷ್ಟು ಕೆಲಸ ನೀನು ಮಾಡ್ಬೇಕಮ್ಮ ಅಂತ ಹೇಳಿ ಕೊಟ್ಬಿಟ್ಟಿರ್ತೀನಿ. ಟಕ ಕೆಲಸ ಮಾಡಿಬಿಟ್ಟು ನೆಕ್ಸ್ಟ್ ಏನು ನನಗೆ ಕೊಡೋಕ್ಕಾಗಲ್ಲ ಕೆಲಸ ಅವ್ರಿಗೆ. ಅವರು ನೋಡೋಕ್ಕೆ ಚಿಕ್ಕದಾಗಿ ಗುಬ್ಬಚ್ಚಿ ಥರ ಇದ್ರು ಅವ್ರ ಕೆಲಸ ಆನೆ ಮಾಡೋ ಕೆಲಸನ ಅವ್ರು ಮಾಡ್ತಾರೆ. ಸರ್, ಈಗ ವಿಶ್ವಮಾನ್ಯ ಮತ್ತೆ ವಿಶ್ವಮಾನ್ಯ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡ್ತೀವಿ ಅಂದ್ರೆ ಆಯ್ಕೆ ಸಮಿತಿ ಇಂದ ತಮಗೆ ಪಟ್ಟಿ ಬಂದಿದೆಯಾ ಅಥವಾ ಇನ್ನೂ ಆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? ಪಟ್ಟಿ ಬಂದಿದೆ, ಹೆಚ್ಚು ಕಮ್ಮಿ ಎಲ್ಲ ಮುಗಿತಾನೆ ಬಂದಿದೆ. ಈಗ ನಾವು ಇದರಲ್ಲಿ ನಾವು ಓಪನ್ ಆಗಿ ನಾವು ಅನೌನ್ಸ್ ಮಾಡಿರಲಿಲ್ಲ. ಈಗಾಗಲೇ ಕೆಲವು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ವಿಶ್ವಮಾನ್ಯ ಪ್ರಶಸ್ತಿಗೆ ಅರ್ಜಿ ಹಾಕ್ರಿ ಅಂತ. ಈಗ ಸುಮಾರು ಒಂದು ಈಗ ಕಲಾವಿದರಾಗ್ಬೋದು ಮತ್ತು ಪ್ರಶಸ್ತಿಗೋಸ್ಕರನಾರು ಆಗ್ಬೋದು. ಈಗಾಗಲೇ ನಮ್ಮ ಮೇಲ್ ಐ ಡಿ ತುಂಬೋಗ್ಬಿಟ್ಟಿದೆ. ಮೇಲ್ ಐ ಡಿ ತುಂಬೋಗಿದೆ, ನಮ್ಮ ವಾಟ್ಸಪ್ಪಲ್ಲಿ ಕಳಿಸಿರೋದು ತುಂಬೋಗಿದೆ, ಎಲ್ಲ ಹ್ಯಾಂಗ್ ಆಗಿಬಿಟ್ಟಿದೆ. ಅಷ್ಟು ಅರ್ಜಿಗಳು ಬರ್ತಾಯಿದೆ. ನಮಗೆ ನಿಜವಾಗ್ಲೂ ಎಲ್ಲರಿಗೂ ಕೊಡಬೇಕು ಅಂತ ಆಸೆನೇ. ಅದೇ ಒಂದು ಲಿಮಿಟ್ ಇರುತ್ತಲ್ವ, ಇಷ್ಟು ಜನಕ್ಕೆ ಅಂತ ಮಾತ್ರ. ಹಾಗಾಗಿ ನಾವು ಅಲ್ಲಿ ಕೊಡ್ತೀವಿ, ಮತ್ತೆ ಬಂದು ಇಲ್ಲಿ ಕರ್ನಾಟಕದಲ್ಲಿ ಕೊಡ್ತೀವಿ. ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ಮು ನಾವು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಂ, ಈಗ ನೆಕ್ಸ್ಟ್ ನಮ್ಮದು ಪತ್ರಿಕಾಗೋಷ್ಠಿ ಇದೆ, ಆ ಟೈಮ್ನಲ್ಲಿ ಅದನ್ನು ನಾವು ಬಿಡುಗಡೆ ಮಾಡಿ ಘೋಷಣೆ ಮಾಡಿ. ಹೌದು, ಖಂಡಿತ. ಮೇಡಮ್, ಈಗ ಸರ್ ಹೇಳಿದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ನಮ್ಮ ಪುಷ್ಪ ಮೇಡಮ್ ಅವ್ರದ್ದು 2 ಸತತ ಪ್ರಯತ್ನದ ನಂತರ 3ನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ತಾವು ಸಹ ಕಾರ್ಯದರ್ಶಿಯಾಗಿ ತಾವು ಆಯ್ಕೆಯಾಗಿದ್ದೀರಿ. ಎಲ್ಲ ಕಾರ್ಯವನ್ನು ಕೂಡ ತುಂಬಾ ಸುಲಲಿತವಾಗಿ ನಿರ್ವಹಿಸ್ತಾ ಇದ್ದೀರಿ ಅಂತೇಳಿ ಶಿವಕುಮಾರ್ ಸರ್ ಹೇಳಿದ್ದ ಕೇಳಿ ತುಂಬಾ ಖುಷಿ ಆಯ್ತು. ಈ ಕಾರ್ಯಕ್ರಮಗಳನ್ನ ರೂಪುರೇಷೆ ಮಾಡುವಾಗ ತಮಗೂ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಬಂದಿರ್ತದೆ. ಈಗೇನ್ ತಾವು ಯಾವ ತರದ ಖುಷಿ ವಿಚಾರ ಏನು ಅಥವಾ ಸಮಸ್ಯೆಗಳೇನೇನು ಎದುರಿಸಿದ್ರೆ ನೀವು ಇಲ್ಲಿವರೆಗೂ? ಅಂದರೆ ಸರ್, ಫಸ್ಟ್ ಟೈಮು ನಾನು ಬಂದಾಗ ಹೊಸ ಹುಡುಗಿನ ಹಾಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾಳೆ ಇವಳು, ಏನು ಗೊತ್ತಿಲ್ಲ ಇವಳಿಗೆ, ಈ ರೀತಿ ಎಲ್ಲ ಅಪಹಾಸ್ಯ ಮಾಡಿ ನಕ್ಕೋರು ಇದ್ದರು. ಬಟ್ ನಮ್ಮ ಸರ್ರು ಅವ್ರ ನೇತೃತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಹೇಗೆ ಹೇಳಿದಾರೋ ಹಾಗೆ ನಾನು ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಮುಂದಕ್ಕೂ. ಹಾಗಾಗಿ ಶಿವಕುಮಾರ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಕೆಲಸವನ್ನ ಮಾಡಬೇಕು ಅನ್ನೋ ಹುಮ್ಮಸ್ನಲ್ಲಿದ್ದೀರಿ. ಒಳ್ಳೇದಾಗ್ಲಿ. ವಿಶ್ವ ಕನ್ನಡ ಸಮ್ಮೇಳನ ಯಶಸ್ವಿಯಾಗಿ ಜರಗಲಿ ಅಂತೇಳಿ ನಾವು ಆಶಿಸ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್, ಕಳೆದ ಬಾರಿಯ ವೈಶಿಷ್ಟ್ಯ ಒಂದಾದ್ರೆ ಈ ಬಾರಿಯ ವೈಶಿಷ್ಟ್ಯ ಒಂದು ಕೇಳಿದೆ. ಸಮರ್ಥನಂ ಅಂಗವಿಕಲರ ಸಂಸ್ಥೆ ವತಿಯಿಂದ ತಾವು ಒಂದು 14-15 ಜನದ ಒಂದು ತಂಡವನ್ನ ಕೊಂಡೊಯ್ತಾ ಇದ್ದೀರಿ. ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನ ಅಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಏನಾದ್ರೂ ಯಾವ ತರ ಕಾರ್ಯಕ್ರಮ ಇರುತ್ತೆ ಸರ್ ಅದು ಸಮರ್ಥನಂ ಟ್ರಸ್ಟ್? ಈಗ ನಾವು ಮೊದಲನೇ ಬಾರಿಗೆ ನಮ್ಮ ಈ ಸಂಸ್ಥೆ ಉದ್ದೇಶ, ನಮ್ಮ ವಿಶ್ವ ಕನ್ನಡ ಹಬ್ಬದ ಒಂದು ಟೀಮ್ನ ಉದ್ದೇಶ ಏನು ಅಂತಂದರೆ, ನಾವು ಹೊಸಬರಿಗೆ ಪ್ರತಿಭೆ ಇರೋರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಏನಾಗಿದೆ, ಇವತ್ತು ಬೆಳೆದಿರೋರಿಗೆ ಅವಕಾಶಗಳನ್ನ ಕೊಡ್ತಾರೆ. ಯಾರು ತುಂಬ ಪೀಕಲ್ಲಿರ್ತಾರೆ ಅಂಥವ್ರಿಗೆ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಅವ್ರನ್ನೇ ಕರಿತಿರ್ತಾರೆ. ನಮ್ಮಲ್ಲಿ ಎಲ್ಲ ಕಡೆ ಪ್ರತಿಭೆಗಳಿದ್ದಾರೆ. ಈಗ ಉದಾಹರಣೆಗೆ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಗಾಯಕರುಗಳಿಲ್ಲ, ಅದ್ಭುತವಾದ ಗಾಯಕರುಗಳಿದ್ದಾರೆ. ಎಲ್ಲ ಗಾಯಕರುಗಳಿದ್ದಾರೆ. ಎಲ್ಲ ಗಾಯಕರಿದ್ದಾರೆ, ನೃತ್ಯಗಾರರಿದ್ದಾರೆ, ಎಲ್ಲ ಥರ ಪ್ರತಿಭೆಗಳಿರೋರು ಬೇಕಾದಷ್ಟು ಜನ ಇದ್ದಾರೆ. ಅದು ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಪ್ರತಿಭೆಗಳಿಗೆ ಒಂದು ಮಹಾವೇದಿಕೆ ಸಿಗ್ತಾ ಇಲ್ಲ, ಬರೀ ಅವ್ರ ಊರುಗಳಲ್ಲೇ ಸಿಗ್ತಾ ಇಲ್ಲ. ನಾವು ಅಂಥ ಒಂದು ಕಲಾವಿದರನ್ನ ಹುಡುಕಿ ಅವ್ರಿಗೆ ನಾವು ಮಹಾ ವೇದಿಕೆನ ಕೊಡೋದೇ ನಮ್ಮ ವಿಶ್ವ ಕನ್ನಡ ಹಬ್ಬದ ಉದ್ದೇಶ ಕೂಡ.
ನಾವು ಮೊದಲನೇ ವಿಶ್ವ ಕನ್ನಡ ಹಬ್ಬದಲ್ಲಿ ಬುಡಕಟ್ಟು ಕಲಾವಿದರನ್ನ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಒಂದು ವೇದಿಕೆನ ನಾವು ಇದು ಮಾಡಿಕೊಡ್ಬೇಕು ಅಂತ ನಾವು ಭಾಳ ಪ್ರಯತ್ನಪಟ್ಟು ಅವಾಗ ಸಿಗಲಿಲ್ಲ. ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎಲ್ಲಿರ್ತಾರೆ ಬುಡಕಟ್ಟು ಕಲಾವಿದರು ಅನ್ನೋದು ಏನೂ ಗೊತ್ತಿಲ್ಲ. ಈ ಎರಡನೇ ಸಲ ವಿಶ್ವ ಕನ್ನಡ ಹಬ್ಬ ಮಾಡ್ಬೇಕಾದ್ರೆ ಈ ಸಲಿನಾದರೂ ಕರ್ಕೊಂಡು ಹೋಗಬೇಕು ಅಂತೇಳಿ ನಾವು ತುಂಬ ಹುಡುಕಾಡ್ದಾಗ ನಮ್ಮ ಸ್ನೇಹಿತರು ಒಬ್ಬರು, ಅವರು ಕಲ್ಚರಲ್ಲು ಸಾಂಸ್ಕೃತಿಕ ವೇದಿಕೆಗೆ ಅಧ್ಯಕ್ಷರಾಗಿದ್ದಾರೆ, ಅರುಣ್ ಅಂತ. ಅವರು ಈ ಥರ ದಾಂಡೇಲಿಯಲ್ಲಿ ಬುಡಕಟ್ಟು ಕಲಾವಿದರು, ಸಿದ್ಧಿ ಕಲಾವಿದರು ಸಿಗ್ತಾರೆ, ನೀವು ಅಲ್ಲಿ ಪ್ರಯತ್ನ ಮಾಡಿ ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರು, ಅಲ್ಲಿ ಯಾರ್ಯಾರಿದ್ದಾರೆ ಮುಖ್ಯಸ್ಥರದೆಲ್ಲ ನಂಬರ್ ಕೊಟ್ಟರು. ಆವಾಗ ನಮ್ಮ ಅಲ್ಲಿ ಕಾನೂನು ವಿಭಾಗದ ಅಧ್ಯಕ್ಷರು ಅವರು ಬಂದು ಧಾರವಾಡದಲ್ಲಿದ್ದಾರೆ. ಅವರು ಅಶೋಕ್ ನೀಲಪಂತ್ ಅಂತ. ಅವರು ಇಲ್ಲಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಅವರೆಲ್ಲ ವ್ಯವಸ್ಥೆ ಮಾಡಿ, ಕ್ಯಾಮ್ರಾ, ಡ್ರೋನ್ ಕ್ಯಾಮ್ರಾ ಎಲ್ಲ ವ್ಯವಸ್ಥೆ ಮಾಡಿ ನಮಗೆ ದಾಂಡೇಲಿಗೆ ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ ಕೂಡ ಮಾಡಿ ಕಳಿಸ್ಕೊಟ್ರು. ನಾವು ಅಲ್ಲಿ ಕಾಡಿಗೆ ಹೋದೋ, ಅವ್ರಿಗೆ ಬರ್ತೀವಿ ಅಂತ ಹೇಳಿದ್ದು. ಅವರೆಲ್ಲ ಭಾಳ ಸಂಭ್ರಮದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಅಲ್ಲಿ ಮನೆಗಳು ತುಂಬ ಗುಡಿಸ್ಲು ಥರ ಇತ್ತು. ಆ ಮನೆಗೆ ಹೋಗಿ ನಾವಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲಿ ಒಂದು ಅವ್ರದ್ದು ಬೇರೆ ಥರ ಟೀ, ಅವ್ರ ಮನೆಗೆ ಹೋಗಿ ಟೀ ಕುಡಿದು ಅವ್ರು ಭಾಳ ಖುಷಿಪಟ್ಟರು, ನಮ್ಮ ಜಾಗಕ್ಕೆ ಬಂದಿದ್ದೀರಾ ನೀವು ಅಂತ. ಮತ್ತು ಅವರಲ್ಲಿ ವಿದ್ಯಾವಂತರಿದ್ದಾರೆ, ತುಂಬ ಚೆನ್ನಾಗಿ ಓದ್ಕೊಂಡು ತುಂಬ ಬುದ್ಧಿವಂತರು ಇದ್ದಾರೆ. ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿ ವಿಚಾರ ಹೇಳಿದಾಗ ಅವ್ರಿಗೆ ಅನುಮಾನ, ನಾವು ಕರ್ಕೊಂಡು ಹೋಗ್ತೀವಾ, ಇವರೇನೋ ಸುಮ್ಮನೆ ಬಂದಿದ್ದಾರೆ ಅಂತ. ಅಲ್ಲಿ ಮುಖ್ಯಸ್ಥರು ಜುಲಿಯಾನಾ ಪೆದ್ರು ಅಂತ ಅವ್ರ ಹೆಸರು, ಜುಲಿಯಾನಾ ಪೆದ್ರು ಅಂತ. ಆಯಮ್ಮ ತುಂಬ ಬುದ್ಧಿವಂತೆ, ಅವರೇ ಟೀಮ್ ಲೀಡ್ರಲ್ಲಿ. ಅವ್ರ ಹತ್ರ ಹೋದಾಗ, ಸರ್ ನಮ್ಗೆ ಆಸಕ್ತಿ ಇದೆ, ನೀವು ಕರ್ಕೊಂಡು ಹೋದರೆ ಬರ್ತೀವಿ ಸರ್ ಅಂತ ಅಂದರು. ಸರಿ ಅಮ್ಮ ಅಂತೇಳಿ ನಾವು ಅಲ್ಲೇ ನಮ್ಮ ಸಾಹೇಬ್ರಿಗೆ ಸರ್ವಾಧ್ಯಕ್ಷರಿದ್ದರು, ಅಲ್ಲೇ ಫೋನ್ ಮಾಡಿದೆ, ಸರ್ ಈ ಥರ ಇದೆ, ಇವ್ರಿಗೆ ನಾವು ಅಪ್ರೂವಲ್ ಕೊಡಬೇಕು ಸರ್ ಅಂತ ಅಂದಾಗ, ನೋಡಪ್ಪ ನೀನು ಏನು ಮಾಡ್ತೀಯಾ, ಒಟ್ಟಿನಲ್ಲಿ ಅವ್ರನ್ನ ಭಾಳ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬರೋದು ಜವಾಬ್ದಾರಿ ಇರುತ್ತೆ, ಸುಮ್ಮನೆ ಅಲ್ಲ ಅಂತಂದರು. ಆಯಿತು ಸರ್, ಅದನ್ನ ಜವಾಬ್ದಾರಿ ನಾನು ತೊಗೊತೀನಿ ಅಂತೇಳಿ ನಾವು ಅವ್ರನ್ನ ಅಲ್ಲೇ ಆಯ್ಕೆ ಮಾಡಿ ಆಯ್ಕೆ ಪತ್ರನೂ ಕೊಟ್ಬಿಟ್ಟು ಅವ್ರಿಗೆ. ಅವ್ರು ಭಾಳ ಖುಷಿಪಟ್ಟರು, ಸರ್ ನಮಗೆ ಇಂಥದ್ದೊಂದು ಅವಕಾಶ ಸಿಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಭಾಳ ಖುಷಿಪಟ್ಟರು. ಕಣ್ಣಲ್ಲಿ ನೀರು ಹಾಕಿದ್ರು ಅವರು. ನಮ್ಗೆ ಈ ಥರ ಅವಕಾಶ ಸಿಗ್ತಾ ಇರೋದು, ಸಿಗುತ್ತೋ ಇಲ್ವೋ, ಕರ್ಕೊಂಡು ಹೋಗ್ತಿರೋ ಇಲ್ವೋ, ಆದರೆ ನಮ್ಗೆ ಈ ಆದೇಶ ಪತ್ರ ಕೊಟ್ಟರಲ್ಲ, ನಮ್ಗೆ ಇದೇ ಕರ್ಕೊಂಡೋದಷ್ಟು ಸಂತೋಷ ಆಯಿತು ಅಂತೇಳಿ ಭಾಳ ಖುಷಿಪಟ್ಟರು. ನಾವು ಕಾಡಲ್ಲೆಲ್ಲ ಹೋಗಿ ಅವ್ರನ್ನ ಶೂಟ್ ಮಾಡಿಕೊಂಡು ಅವ್ರಿಗೆ ವೀಸಾ, ಪಾಸ್ಪೋರ್ಟು ಎಲ್ಲ ಮಾಡಿಸ್ತೋ. ಅದೆಲ್ಲ ನಮ್ಮ ಎಲ್ಲ ಮಾಧ್ಯಮದಲ್ಲಿ ಬಂತು ಕೂಡ. ಬಂದಾಗ ಎಷ್ಟೋ ಜನ ನಮಗೆ ಅಂದ್ಕೊಂಡ್ರು, ಇವ್ರನ್ನ ಇಟ್ಕೊಂಡು ಏನೋ ದುಡ್ಡು ಮಾಡಿಬಿಡ್ತಾರೆ, ಇವ್ರು ಇಟ್ಕೊಂಡು ಇವರು ದುಡ್ಡು ಹೊಡಿತಾರೆ, ಹಾಗೆ ಈಗ ಏನೇನೋ ಅಪವಾದಗಳು ಬಂತು. ನಮ್ಮ ಉದ್ದೇಶ ಒಳ್ಳೇದಿದ್ದರಿಂದ ನಾವು ಅದನ್ನೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರಿಗೆಲ್ಲ ಥರದ್ದು ವ್ಯವಸ್ಥೆ ಮಾಡಿ ನಾವು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕನ್ನಡಿಗರಿಗೂ ಒಂದು ಅನುಮಾನ ಇತ್ತು, ಈ ಕಾಡು ಜನನ್ನ ಕರ್ಕೊಂಬತ್ತವ್ರೆ, ಯಾವ ಥರ ಇವ್ರ ಹತ್ರ ಪರ್ಫಾರ್ಮೆನ್ಸ್ ಮಾಡಿಸ್ತಾರೆ, ಇವರಲ್ಲಿ ಯಾವ ಪ್ರತಿಭೆ ಇದೆ ಅಂತ ನಾನು ಹೇಳಿದ್ದೆ. ಈಗ ನಮ್ಮ ಕೆಲವು ಟೀಮಲ್ಲಿ, ಅವರು ಟೀಮಲ್ಲೂ ಕೂಡ ಅವ್ರಿಗೆ ಒಂದು 5 ನಿಮಿಷ ಕೊಡಿ, ಲಾಸ್ಟಲ್ಲಿ ಕೊಡಿ ಅನ್ನೋದೆಲ್ಲ ಇತ್ತು ಕೆಲವರಲ್ಲಿ. ಅಂದರೆ ಈ ಬೇರೆದಕ್ಕೆ ಅವಕಾಶ ಇಲ್ಲ, ಅವ್ರಿಗೆ ಬೇರೆ ನೀವು ಕೊಡ್ತೀರಾ ಅನ್ನೋದಿತ್ತು, ಕೊಡ್ತಾಯಿದ್ದೆ. ಆಮೇಲೆ ನಾನು ಹೇಳಿದೆ, ನೋಡಿ ನಾವು ಅವ್ರನ್ನ ಕರ್ಕೊಂಬಂದಿದ್ವಿ, ಅವ್ರನ್ನ ಭಾಳ ಗೌರವಾನ್ವಿತವಾಗಿ ನೋಡ್ಕೋಬೇಕು. ಯಾಕೆಂದರೆ ಅವರು ನಮ್ಮ ವನದೇವತೆಗಳವರು, ಕಾಡಲ್ಲಿರೋರು ಅಂತಂದರೆ ನಮ್ಮ ವನದೇವತೆಗಳು. ನಾವು ಅವ್ರಿಗೆ ಗೌರವ ಕೊಡಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ನಾವು ಮಾತಾಡಿ ಕೊನೆಗೆ ಮೊದಲೇ ಅವ್ರಿಗೆ ವೇದಿಕೆ ಕೊಟ್ಟು, ಅವ್ರಿಗೆ ಲಿಮಿಟ್ ಕೊಡಲಿಲ್ಲ, ನೀವು ಎಷ್ಟೊತ್ತಾಡ್ತೀರ ಆಡಿ ಅಂತ. ಹೆಚ್ಚು ಕಮ್ಮಿ ಅವರೊಂದು 20 ನಿಮಿಷ ಬಹಳ ಅದ್ಭುತವಾಗಿ ಪ್ರದರ್ಶನ ಕೊಟ್ಟರು. ಇಡೀ ಸಿಂಗಪೂರ್ ಕನ್ನಡಿಗರು, ನಮ್ಮ ಇಲ್ಲಿಂದ ಹೋಗಿರೋರು ಎಲ್ಲರೂ ಚಪ್ಪಾಳೆ ಹಾಕಿದ್ದು ನಿಲ್ಲಿಸಲಿಲ್ಲ. ಅಷ್ಟು ಖುಷಿಯಾಯಿತು. ಎಲ್ಲರೂ ಬಂದು ನನ್ನ ಬೆನ್ನು ತಟ್ಟಿದ್ರು, ಅವರೆಲ್ಲ ಬಂದು ನನ್ನ ಕಾಲಿಗೆ ಬಿದ್ದರು. ಸರ್ ನಮಗೆ ಅವಕಾಶ ಸಿಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಸರ್, ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದು ವೇದಿಕೆ ಹತ್ತಿಸ್ಬಿಟ್ರಿ ಅಂಥೇಳಿ ಎಲ್ಲರೂ ಕಣ್ಣಲ್ಲಿ ನೀರು ಬಂತು. ಅವರೆಲ್ಲರೂ ಸೇರಿ ಎಲ್ಲರೂ ಒಂದು ಅಭಿನಂದನಾ ಸಮಾರಂಭ ಅಂತ ಮಾಡಿದ್ರು. ಅವಾಗ ಅವ್ರನ್ನೂ ಇನ್ವೈಟ್ ಮಾಡಿದ್ದು. ಅವಾಗ ಅವರೆಲ್ಲ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತೇಳಿ ಅವ್ರು ದುಡ್ಡು ಖರ್ಚು ಮಾಡಿಕೊಂಡು ದಾಂಡೇಲಿಯಿಂದ ಬಂದು ಅವರೆಲ್ಲ ಸೇರಿ ನನಗೆ ಸನ್ಮಾನ ಮಾಡಿದ್ರು. ಭಾಳ ಖುಷಿ ಆಯಿತು, ನನಗೆ ಸಾರ್ಥಕ ಆಯಿತು. ದೊಡ್ಡ ಸನ್ಮಾನ ಅದಕ್ಕೂ ಸನ್ಮಾನ ವನದೇವತೆಗಳೇ ಬಂದು ನಿಮಗೆ ಆಶೀರ್ವಾದ ಮಾಡಿದ್ರು. ಹೌದು, ವನದೇವತೆಗಳು ಬಂದು ನನಗೆ ಸನ್ಮಾನ ಮಾಡಿದ್ರು. ಅದು ಬೆಲೆ ಕಟ್ಟಕ್ಕಾಗಲ್ಲ, ನಿಜ. ಅದು ಭಾಳ ಖುಷಿ ಆಯಿತು. ಈ ಬಾರಿ ಈ ಬಾರಿ ಸಮರ್ಥನಂ ಟ್ರಸ್ಟ್ ಈಗ ಏನಂತಂದರೆ ಕೆಲವರಲ್ಲಿ
ಸಮರ್ಥನಂ ಟ್ರಸ್ಟ್ ಬ್ಲೈಂಡ್ಸು ಅವ್ರು ಏನು ಆಡ್ತಾರೆ ಅನ್ನೋದು ಕೆಲವರಲ್ಲಿ ಅಸಮಾಧಾನ, ಒಂಥರ ಉಡಾಫೆ ಎಲ್ಲ ಇರುತ್ತೆ. ಆದರೆ ಇವರು ಅದ್ಭುತವಾದ ಗಾಯಕರು. ಇವ್ರನ್ನ ದೇಶ ವಿದೇಶಗಳಲ್ಲಿ ಕರೆಸಿ ಆಡಿಸ್ತಾ ಇದ್ದಾರೆ. ಆ ಥರ ಅದ್ಭುತವಾದ ಗಾಯಕರು ಇವರು. ಶಾಸ್ತ್ರೀಯ ಸಂಗೀತನ ಇವರು ತುಂಬ ಪ್ರೊಫೆಷನಲ್ಲಾಗಿ ಕಲ್ತಿರೋವಂಥವ್ರು ಇವರು. ಅವರು ಎಲ್ಲ ಮ್ಯೂಸಿಷಿಯನ್ ಒಂದು 15 ಜನ ಇದ್ದಾರೆ. ಎಲ್ಲ ಗಿಟಾರ್ ನುಡ್ಸೋದಾಗ್ಬೋದು, ಹಾರ್ಮೋನಿ ನುಡ್ಸೋದಾಗ್ಬೋದು, ಎಲ್ಲರೂ ಪ್ರೊಫೆಷನಲ್ಲಾಗಿ ಕಲ್ತಿರೋರು. ಈ ಕಣ್ಣಿರೋರು, ಕಾಲು ಕೈ ಇರೋರು ಗಿನ್ನ ಚೆನ್ನಾಗಿ ನುಡಿಸ್ತಾರೆ. ಹಾಗಾಗಿ ಅವ್ರನ್ನ 15 ಜನನ ನಾವು ಈ ರೀತಿ ಈ ಸಲ ಸೆಲೆಕ್ಟ್ ಮಾಡಿದ್ವಿ. ಈ ಬಾರಿ ಕೂಡ ಒಂದು ವಿಸ್ಮರಣೀಯ ಕಾರ್ಯಕ್ರಮ ಆಗೋದೇನದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ. ಖಂಡಿತ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ. ಒಳ್ಳೆದಾಗಲಿ ಸರ್. ಈ 3ನೇ ವಿಶ್ವ ಕನ್ನಡ ಸಮ್ಮೇಳನ ಕೂಡ ಮಸ್ಕತ್ನಲ್ಲಿ ಇನ್ನು ಯಶಸ್ವಿಯಾಗಲಿ. ಸಮರ್ಥನಂ ಟ್ರಸ್ಟ್ನ ಏನು ತಾವು ಹೇಳಿದ್ರಿ ಪ್ರತಿಭೆಗಳು ದೇಶ ವಿದೇಶಗಳಲ್ಲಿ ಇವತ್ತು ಅವರ ಹಾಡುಗಾರಿಕೆ ಮುಖಾಂತರ ಪ್ರಸಿದ್ಧರಾಗಿದ್ದಾರೆ ಅಂತ ಹೇಳಿದ್ದೀರಿ. ನಮ್ಮ ಮಸ್ಕತ್ ವೇದಿಕೆಯಲ್ಲಿ ಕೂಡ ಅವರ ಕಲೆಯನ್ನ ಪಸರಿಸೋದ್ರ ಮುಖಾಂತರ ಕನ್ನಡದ ಕಂಪನ ಇನ್ನೂ ಹೆಚ್ಚಿಸಲಿ ಅಂತ ಹೇಳ್ತಾ ತಮ್ಮ ಧನ್ಯವಾದ ಹೇಳ್ತೇವೆ ಸರ್. ಥ್ಯಾಂಕ್ ಯು. ನಮಸ್ಕಾರ.